ಹಲೋ ಎವ್ರಿವನ್, ಡಾಕ್ಟರ್ ಕಲಾಮ್ಸ್ ಕೋಚಿಂಗ್ ಸೆಂಟರ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋ ಚಾಪ್ಟರ್ ಯಾವುದು ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಈ ಚಾಪ್ಟರ್ಲಿ ಬ್ರೀಫ್ ಆಗಿ ಅಂದರೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಫೈನಲ್ ಎಕ್ಸಾಮಲ್ಲಿ ಅಪಿಯರ್ ಆಗ್ಬೋದು, ಸೊ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪಾಸಿಬಲ್ ಕ್ವಶನ್ಸು, so it can be asked for 1 mark, 2 mark as well as 3 marks. ಸೊ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಸೈನ್ಸ್ ಅಲ್ಲಿ ಯು ಡೋಂಟ್ ಹ್ಯಾವ್ 4 ಮಾರ್ಕ್ ಕ್ವಶನ್, ಅಂದ್ರೆ ಒಂದು ಕ್ವಶನ್ 4 ಮಾರ್ಕ್ ಕೇಳಕ್ಕಾಗಲ್ಲ. ವಿಲ್ ಬಿ ಆಸ್ಕಿಂಗ್ ಎ ಬಿ ಅಂತ, ಆ ಥರ ಒಂದೇ ಕ್ವಶನ್ ಅಲ್ಲಿ ಎ ಬಿ ಅಂತ ಸಬ್ ಡಿವಿಷನ್ ಮಾಡಿ ಕೇಳ್ತಾರೆ. ದಟ್ ಈಸ್ ಫಾರ್ 4 ಮಾರ್ಕ್ ಕ್ವಶನ್ ಆಗಿರಲಿ ಅಥವಾ 5 ಮಾರ್ಕ್ ಕ್ವಶನ್ ಆಗಿರಲಿ. ಸೊ ಇದರಲ್ಲಿ ಬಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ 3 ಮಾರ್ಕ್ ಕ್ವಶನ್ಗೆ ಬಂದು ಪೇಜ್ ಗಟ್ಟಲೆ ಬರೆಯೋ ನೆಸೆಸಿಟಿ ಏನೂ ಇಲ್ಲ. ಯು ಕ್ಯಾನ್ ಜಸ್ಟ್ ಆನ್ಸರ್ ಇಟ್ ಇನ್ ಸಿಂಪಲ್ ವೇ. ಅಂದರೆ ಒಂದು 2 ಮಾರ್ಕ್ಸ್ಗೆ ಇಷ್ಟು ಒಂದು 4-5 ಪಾಯಿಂಟ್ಸ್ ಬರೆದ್ರು ಅಥವಾ 3 ಮಾರ್ಕ್ಸ್ಗೆ ಒಂದು 6-8 ಪಾಯಿಂಟ್ಸ್ ಬರೆದ್ರು ನಡೆಯುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಜಸ್ಟ್ ಸ್ಟಾರ್ಟ್ ಗೆಟಿಂಗ್ ಇಟ್ ದಿ ಫಸ್ಟ್ ಕ್ವಶನ್. ಸೊ ದ ಫಸ್ಟ್ ಕ್ವಶನ್ ಏನು ಅಂದರೆ, ವಾಟ್ ಆರ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್? ಮೆನ್ಷನ್ ದ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ by giving at least 2 examples. So magnetic substance ಅಂದ್ರೆ ಏನು, types of magnets ಅಂದ್ರೆ ಏನು ಅಂತ ಕೇಳಿದ್ದಾರೆ. So any substance that possesses the property of attracting any other substances is called magnetic substance. ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುನ ಅಟ್ರಾಕ್ಟ್ ಮಾಡಕ್ ಆಗುತ್ತೆ ಅಂದ್ರೆ then that particular substance is a magnetic ಸಬ್ಸ್ಟೆನ್ಸ್. ಇವಾಗ ಈ ಮ್ಯಾಗ್ನೆಟ್ಸ್ ಅಲ್ಲಿ ಬಂದು 2 ತರ ಮ್ಯಾಗ್ನೆಟ್ಸ್ ಬರುತ್ತೆ. ಸೊ ನ್ಯಾಚುರಲ್ ಮ್ಯಾಗ್ನೆಟ್ ಅಂಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಸೊ ದ ಸೇಮ್ ಅಂದ್ರೆ ನ್ಯಾಚುರಲ್ ಮ್ಯಾಗ್ನೆಟ್ ಅಂದ್ರೆ ಯಾವ ತರ ಇರುತ್ತೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂತ. ಸೊ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆ ಹೆಸರಲ್ಲೇ ಇದೆ, ಅದು ನ್ಯಾಚುರಲ್ಲೇ ಅಕರ್ ಆಗುತ್ತೆ. ಸೊ ಆ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿಚ್ ಪೊಸೆಸಸ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಷನ್. ಸೊ ನಮಗೆ ಮ್ಯಾಗ್ನೆಟ್ ಅಂದ್ರೆ ಏನಂತ ಗೊತ್ತು. ನ್ಯಾಚುರಲ್ ಮ್ಯಾಗ್ನೆಟ್ ಅಂದ್ರೆ ಇನ್ ನೇಚರ್ ಇಟ್ ಈಸ್ ಅವೈಲಬಲ್ ಇನ್ ನೇಚರ್. ಓಕೆ, ಸೊ ಅದನ್ನೇ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸಸ್. ವೆರಸ್ ಇಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್, ಸೊ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ನೀವು ನೋಡಿದ್ರೆ ಎನಿ ಸಬ್ಸ್ಟೆನ್ಸ್, ಎನಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ದಟ್ ಪೊಸೆಸಸ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್. ಅಂದ್ರೆ ಈ ಆರ್ಟಿಫಿಷಿಯಲ್ ಏನಂದ್ರೆ ಮ್ಯಾನ್ ಮೇಡ್ ಥಿಂಗ್ಸ್ ಅಂತಾನು ಹೇಳ್ಬೋದು ನೀವು. ಅಂದ್ರೆ ಮ್ಯಾನ್ ಮೇಡ್ ಥಿಂಗ್ಸ್ ಅಂದ್ರೆ ನಾವೇ ಏನೋ ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ನ ಇಟ್ಕೊಂಡು ವಿಲ್ ಜಸ್ಟ್ ಪ್ರಿಪೇರ್ ಸಮ್ ಅದರ್ ಮ್ಯಾಗ್ನೆಟ್ಸ್. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನಂದ್ರೆ ಈ ಅಂಗಡಿಗಳೆಲ್ಲ ಹೋಗ್ಬಿಟ್ಟು ಬಾರ್ ಮ್ಯಾಗ್ನೆಟ್ ಕೊಡಿ ಅಥವಾ ಯು ಶೇಪ್ ಅಥವಾ ಹಾರ್ಸ್ ಶೇಪ್ ಮ್ಯಾಗ್ನೆಟ್ ಕೊಡಿ ಅಂದ್ರೆ ಅವರು ಆ ಒಂದು ಶೇಪ್ ತಕ್ಕಂತೆ ಒಂದು ಮ್ಯಾಗ್ನೆಟ್ ಕೊಡ್ತಾರಲ್ಲ. ಸೊ ದಟ್ ಈಸ್ ಅ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ವೀಕ್ ಮ್ಯಾಗ್ನೆಟ್ಸ್. ದೇ ಆರ್ ವೀಕ್ ಮ್ಯಾಗ್ನೆಟ್ಸ್. ಇಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ನೋಡಿದ್ರೆ ಟೋಟಲಿ ಆಪೋಸಿಟ್, ದೇ ಆರ್ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಏನಕ್ಕಂದ್ರೆ ಇದು ಬಂದು ಮ್ಯಾನ್ ಮೇಡ್ ಮ್ಯಾಗ್ನೆಟ್ಸ್. ಸೊ ಅದಕ್ಕೆ ಜಾಸ್ತಿ ಸ್ಟ್ರೆಂತ್ ಕೊಟ್ಟಿರ್ತಾರೆ. ಸ್ಟ್ರೆಂತ್ ಇನ್ ದಿ ಸೆನ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದು ಜಾಸ್ತಿ ಇರುತ್ತೆ ಯಾವುದಕ್ಕೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗೆ. ಅಂಡ್ ಥರ್ಡ್ ಪಾಯಿಂಟ್ ನೀವು ನೋಡಿದ್ರೆ, ವಿ ಕೆನಾಟ್ ಗೆಟ್ ಇನ್ ಡಿಸೈರ್ಡ್ ಶೇಪ್ಸ್. ಸೊ ನಮಗೆ ಡಿಸೈರ್ಡ್ ಶೇಪ್ಸ್ ಅಲ್ಲಿ ಸಿಗಲ್ಲ. ಸೊ ಇವಾಗ ಅದಕ್ಕೆ ಎಕ್ಸಾಂಪಲ್ ನೀವು ನೋಡಿದ್ರೆ ಆಡ್ಸ್ಟೋನ್, ಬಸಾಲ್ಟ್. ಇವಾಗ ಇಲ್ಲಿ ಸೊ ವಿ ಕ್ಯಾನ್ ಡಿಸೈನ್ ಇಟ್ ಇನ್ ಡಿಸೈರ್ಡ್ ಶೇಪ್ಸ್. ಸೊ ನಾನು ಮುಂಚೆ ಹೇಳ್ದಂಗೆನೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಶೇಪ್ ನಾನು ಕೊಡ್ಬೋದು. ಸೊ ಇವಾಗ ಬಾರ್ ಮ್ಯಾಗ್ನೆಟ್ ಅಂದ್ರೆ ಇದು ಯಾವ ತರ ಇರುತ್ತೆ, ಒಂಥರ ಈ ಒಂದು ಶೇಪ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಶೇಪ್ ಅಲ್ಲಿ ಇರುತ್ತೆ. ಅಂಡ್ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಸೊ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದ್ರೆ ಅದು ಒಂಥರ ಹಿಂಗಿರುತ್ತೆ. ಸೊ ಹಿಂಗಿರುತ್ತೆ. ಸೊ ಇವಾಗ ಈ ಎರಡರನ್ನು ನೋಡಿದ್ರೆ ದೇರ್ ಇಸ್ ಅ ಸ್ಪೆಸಿಫಿಕ್ ಶೇಪ್ ಇದೆ. ಓಕೆನಾ. ಸೊ ಆದ್ರೆ ಈ ತರ ಶೇಪ್ ಬಂದು ನ್ಯಾಚುರಲ್ ಮ್ಯಾಗ್ನೆಟಿಕ್ ಇರಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟ್ ಮತ್ತೆ ಬಾರ್ ಮ್ಯಾಗ್ನೆಟ್. ಓಕೆನಾ. ಸೊ ಹಿಯರ್ ದಿಸ್ ಇಸ್ ವಾಟ್ ದ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಏನು ಅಂಡ್ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಸೊ ಲಿಸ್ಟ್ ಔಟ್ 4 ಯೂಸಸ್ ಆಫ್ ಮ್ಯಾಗ್ನೆಟ್ಸ್. ಸೊ ಇಲ್ಲಿ 4 ಯೂಸಸ್ ಅಂತ ಕೇಳಿದ್ದಾರೆ, ಬಟ್ ಇಲ್ಲಿ ವಿ ಆರ್ ಗಿವನ್ ಮೆನಿ. ಇದರಲ್ಲಿ ಯಾವ್ದಾದ್ರು ಒಂದು 4. ಓಕೆ, ಸೊ ಎನಿ 4 ಯು ಕ್ಯಾನ್ ಜಸ್ಟ್ ರೈಟ್. ಓಕೆ,
ಸೊ ಇಲ್ಲಿ 7 ಯೂಸಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರು ಒಂದು 2 ಯೂಸಸ್ನ ನೀವು ಮಾಡ್ಬೋದು. ಓಕೆ, ಲಿಸ್ಟ್ ಔಟ್ ದಿ ಯೂಸಸ್ ಆಫ್ ಮ್ಯಾಗ್ನೆಟ್ಸ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ಸ್ಪೀಕರ್ಸ್. ಓಕೆ, ಸೊ ಸ್ಪೀಕರ್ಸ್ಗಳೆಲ್ಲ ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್ಸ್. ಸೊ ಆಕ್ಚುಲಿ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್ಸ್ ಅಂದರೆ ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ರೆಡಿ ಮಾಡೋಕ್ಕೆ ಈ ಮ್ಯಾಗ್ನೆಟ್ಸ್ನ ಕೂಡ ಯೂಸ್ ಮಾಡ್ತಾರೆ. ಓಕೆ, ಸೊ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದರೆ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್. ಓಕೆ, ದೇ ಆರ್ ಯೂಸ್ ಇನ್ ಮ್ಯಾಗ್ನೆಟ್ಸ್ ಅಂದರೆ ಮ್ಯಾಗ್ನೆಟ್ಸ್ ಏನಂದರೆ ಒಂದು ಹೊಸ ಮ್ಯಾಗ್ನೆಟ್ನ ಪ್ರಿಪೇರ್ ಮಾಡೋಕ್ಕೆ ದೇ ಯೂಸ್ ಸಮ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಇರುತ್ತಲ್ವಾ, ಅದಕ್ಕೂ ಕೂಡ ಈ ಒಂದು ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಸೊ ಆ್ಯಂಡ್ ದೆನ್ ದೇ ಆರ್ ಯೂಸ್ಡ್ ಇನ್ ಮೋಟಾರ್ಸ್ ಆ್ಯಂಡ್ ಜನರೇಟರ್ಸ್. ಸೊ ಮೋಟಾರ್ಸಲ್ಲಿ ನೀವು ನೋಡಿದ್ರೆ ಅದರಲ್ಲಿ ಅದ್ರ ಒಳಗೆ ಅಂದರೆ ಈ ಮೋಟಾರ್ ಇರುತ್ತಲ್ಲ ಅದ್ರ ಒಳಗೆ ಬಂದು ದೇರ್ ವಿಲ್ ಬಿ 2 ಮ್ಯಾಗ್ನೆಟ್ಸ್ ಅಂದರೆ 2 ಮ್ಯಾಗ್ನೆಟ್ಸ್ ಇರುತ್ತೆ, ಅ ಪೇರ್ ಆಫ್ ಮ್ಯಾಗ್ನೆಟ್ಸ್ ಇರುತ್ತೆ ಇನ್ ಒನ್ ಇನ್ ಮೋಟಾರ್ ಆ್ಯಂಡ್ ಜನರೇಟರ್. ಆ್ಯಂಡ್ ದೇ ಆರ್ ಯೂಸ್ ಇನ್ ಚಿಲ್ಡ್ರನ್ ಟಾಯ್ಸ್. ಚಿಲ್ಡ್ರನ್ ಟಾಯ್ಸ್ ಯಾವ ಥರ ಅಂದರೆ ಒಂದು ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರಲ್ವಾ, ಸೊ ಅದ್ರಲ್ಲಿ ಹೋಗ್ಬಿಟ್ಟು ಆ ಕೀ ಥರ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದ್ರೊಳಗೆ ಬಂದು ಒಂದು ಮೋಟಾರ್ ಇರುತ್ತೆ ಆ್ಯಕ್ಚುಲಿ. ಸೊ ಕೆಲವೊಂದು ಟಾಯ್ಸ್ಗಳೆಲ್ಲ ಇವಾಗ ರಿಮೋಟ್ ಕಾರ್ ಅಂತ ಹೇಳ್ತೀವಿ, ಅಥವಾ ನಾರ್ಮಲ್ ಒಂದು ಹಿಂಗೆ ಹಿಂದೆ ಎಳ್ದು ಹಿಂಗೆ ಬಿಟ್ಟರೆ ಕಾರ್ ಮುಂದೆ ಹೋಗುತ್ತಲ್ವಾ, ಸೊ ಆ ಥರ ಆಟ ಸಾಮಾನು ಇರುತ್ತಲ್ವಾ. ಸೊ ಅದರಲ್ಲಿ ಏನು ಮಾಡಿರ್ತಾರೆ, ಈ ಥರ ಒಂದು ಮ್ಯಾಗ್ನೆಟ್ಸ್ ಕೂಡ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟ್ಸ್ ಇನ್ ಸೆನ್ಸ್ ಅಗೇನ್ ಅ ಮೋಟಾರ್, ಒಂದು ಯಾವುದೋ ಒಂಥರ ಮೋಟಾರ್ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಥೆರಪಿ, MRI ಸ್ಕ್ಯಾನರ್. ಸೊ MRI ಸ್ಕ್ಯಾನರ್ ಅಂದರೆ ಇದಟ್ M ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟ್ಸ್. ಓಕೆನಾ, ಸೊ ಮ್ಯಾಗ್ನೆಟ್ಸ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಥೆರಪಿ, MRI ಸ್ಕ್ಯಾನರ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ರಿಫ್ರಿಜಿರೇಟರ್ ಟು ಲಾಕ್ ಡೋರ್. ಓಕೆ, ಈ ರಿಫ್ರಿಜಿರೇಟರ್ಗಳೆಲ್ಲ ನೋಡಿದ್ರೆ ಆ ಡೋರ್ ಬಂದು ಆಟೋಮೆಟಿಕ್ ಅಂದರೆ ಒಂದು ಸ್ವಲ್ಪ ಹತ್ರ ಹೋಗಿದ ತಕ್ಷಣ ಟೈಟಾಗಿ ಲಾಕ್ ಆಗಿಬಿಡುತ್ತೆ. ದಟ್ ಆ ಥರ ಟೈಟಾಗಿ ಲಾಕ್ ಆಗ್ತಿದೆ ದಟ್ ಬಿಕಾಸ್ ಆಫ್ ದಿ ಅಟ್ರಾಕ್ಷನ್ ಆಫ್ ದಿ ಮ್ಯಾಗ್ನೆಟ್ಸ್. ಆ್ಯಂಡ್ ಲಾಸ್ಟ್ ದೇ ಆರ್ ಯೂಸ್ಡ್ ಇನ್ ಸ್ಟೋರೇಜ್ ಡಿವೈಸ್ ಅಥವಾ ಸ್ಟೋರಿಂಗ್ ಡಿವೈಸ್. ಸೊ ಸ್ಟೋರಿಂಗ್ ಡಿವೈಸ್ ಅಂದರೆ ಲೈಕ್ ಹಾರ್ಡ್ ಡಿಸ್ಕ್. ಓಕೆ, ಸೊ ಹಾರ್ಡ್ ಡಿಸ್ಕ್ ಇರ್ಬೋದು ಅಥವಾ ಮೆಮರಿ ಕಾರ್ಡ್ ಇರ್ಬೋದು. ಓಕೆ, ಸೊ ಮೆಮರಿ ಕಾರ್ಡ್ ಇದೆಲ್ಲ ಬಂದು ಏನು ಸ್ಟೋರಿಂಗ್ ಡಿವೈಸ್ ಅಲ್ವಾ. ಓಕೆ, ಸೊ ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕು, ಮೆಮರಿ ಕಾರ್ಡ್. ಓಕೆ, ಸೊ ಇದೆಲ್ಲ ಏನು ಅಂದರೆ ಇದರಲ್ಲೆಲ್ಲ ಅವರು ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡಿದ್ದಾರೆ. ದಟ್ ಈಸ್ ವಾಟ್ ಸ್ಟೋರಿಂಗ್ ಡಿವೈಸಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾವುದು ಅಂದರೆ, ಸೊ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಇಟ್ ಇಸ್ ವಾಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಮೆನ್ಷನ್ ದೇರ್ ಪ್ರಾಪರ್ಟೀಸ್. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಏನು? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಜನರಲ್ ಆಗಿ ಒಂದು ಮ್ಯಾಗ್ನೆಟ್ ಸುತ್ತಮುತ್ತ ಇಮ್ಯಾಜಿನರಿ ಲೈನ್ಸ್ ಇರುತ್ತಲ್ವಾ, ಸೊ ಅದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ಸೊ ದೇ ಆರ್ ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಟು ವಿಜುವಲೈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಕೆಳಗೆ ಈ ಡಯಾಗ್ರಾಮ್ ಇದೆಯಲ್ಲ, ಸೊ ಆ ಡಯಾಗ್ರಾಮ್ ನೀವು ನೋಡ್ಬೋದು. ಓಕೆ, ಸೊ ಫೀಲ್ಡ್ ಲೈನ್ಸ್ ಅಂದರೆ ಒಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಅದ್ರ ಸುತ್ತಮುತ್ತ ದೇ ಆರ್ ಜಸ್ಟ್ ಡ್ರಾನ್ ಸಮ್ ಲೈನ್ಸ್. ಓಕೆ, ಸೊ ಒಂದು ಸರ್ಕ್ಯುಲರ್ ಅಂದರೆ ಕರ್ವ್ ಶೇಪ್ಡ್ ಲೈನ್ಸ್ ಎಲ್ಲ ಡ್ರಾ ಮಾಡಿದಾರೆ, ದಟ್ ಈಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಓಕೆ, ಸೊ ಇವಾಗ ಅದ್ರದ್ದು ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಓಕೆ, ಸೊ ಅದ್ರ ಪ್ರಾಪರ್ಟೀಸ್ ನೋಡಿದ್ರೆ ದೇ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜ್ ಅಟ್ ಸೌತ್ ಪೋಲ್. ಅಂದರೆ ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇ ಸ್ಟಾರ್ಟ್ ಫ್ರಮ್ ನಾರ್ತ್ ಆ್ಯಂಡ್ ಎಂಡ್ ಅಟ್ ಸೌತ್ ಅಂತ. ಸೊ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂದರೆ ಒಂದು ಮ್ಯಾಗ್ನೆಟಿಗೆ 2 ಪೋಲ್ಸ್ ಇರುತ್ತೆ, ಅದರಲ್ಲಿ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೌತ್ ಪೋಲಲ್ಲಿ ಎಂಡ್ ಆಗುತ್ತೆ. ಓಕೆನಾ, ದಟ್ ಈಸ್ ಅ ಡೈರೆಕ್ಷನ್. ಓಕೆ, ಆ್ಯಂಡ್ ದೇ ಫಾರ್ಮ್ ಅ ಕ್ಲೋಸ್ಡ್ ಲೂಪ್. ಓಕೆ, ಸೊ ಇಲ್ಲೇ ನೀವು ನೋಡ್ಬೋದು ಈ ಒಂದು ಇದರಲ್ಲಿ. ಓಕೆ, ಸೊ ಇಲ್ಲಿ ಒಂದು ಕ್ಲೋಸ್ಡ್ ಲೂಪ್ ಇದೆ. ಓಕೆ, ಸೊ ಇಲ್ಲೊಂದು ಕ್ಲೋಸ್ಡ್ ಲೂಪ್ ಇದೆ. ಆ್ಯಂಡ್ ದೆನ್ ದೇ ಡು ನಾಟ್ ಇಂಟರ್ಸೆಕ್ಟ್ ಆರ್ ಕಟ್ ಈಚ್ ಅದರ್. ಸೊ ಇವಾಗ ಏನಂದರೆ ಇವಾಗ ಅಲ್ಲಿ ಏನಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಥವಾ ಒಂದು ಲೈನ್ ಬಂದು ಇನ್ನೊಂದು ಲೈನ್ನ ಟಚ್ ಮಾಡಲ್ಲ ಅಥವಾ ಕಟ್ ಕೂಡ ಮಾಡಲ್ಲ. ದೇ ಡು ನಾಟ್ ಇಂಟರ್ಸೆಕ್ಟ್ ಅಂದರೆ ದೇ ಡು ನಾಟ್ ಟಚ್ ಈಚ್ ಅದರ್ ಆ್ಯಂಡ್ ದೇ ಡು ನಾಟ್ ಕಟ್ ಈಚ್ ಅದರ್ ಆಲ್ಸೋ. ಸೊ ಅದಾದಮೇಲೆ ಮೋರ್ ದ ನಂಬರ್ ಆಫ್ ಲೈನ್ಸ್ ಗ್ರೇಟರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇವಾಗ ಒಂದು ಮ್ಯಾಗ್ನೆಟ್ಸ್ಗೆ ಈ ಥರ ಫೀಲ್ಡ್ ಲೈನ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ಅದರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಇರುತ್ತೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇವಾಗ ಒಂದೊಂದು ಅಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸೈಜ್ ಆಫ್ ದಿ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಚಿಕ್ಕದಾಗಿದ್ರೆ ಅದ್ರದ್ದು ಫೀಲ್ಡ್ ಬಂದು ಕಡಿಮೆ ಇರುತ್ತೆ. ಮ್ಯಾಗ್ನೆಟಿಕ್ ದೊಡ್ಡದಾದ್ರೆ ಅದ್ರ ಫೀಲ್ಡ್ ದಟ್ ಈಸ್ ಅದ್ರ ಫೀಲ್ಡ್ ಸ್ಟ್ರೆಂತ್ ಬಂದು ಜಾಸ್ತಿ ಇರುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಿರೋದು, ಮೋರ್ ದ ನಂಬರ್ ಆಫ್ ಲೈನ್ಸ್ ಗ್ರೇಟರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇವಾಗ
ಇವಾಗ ಆಚೆ ನೋಡಿದ್ವಿ ನಾರ್ತ್ ಇಂದ ಸೌತ್ ಹೋಗ್ತಿರೋದು, ಬಟ್ ಮ್ಯಾಗ್ನೆಟ್ ಒಳಗೆ ಯಾವ ತರ ಇರುತ್ತೆ ಅಂದ್ರೆ ಮ್ಯಾಗ್ನೆಟ್ ಒಳಗೆ ಬಂದು ಸೌತ್ ಇಂದ ನಾರ್ತ್ ಹೋಗುತ್ತೆ. ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಟ್ರಾವೆಲ್ಸ್ ಫ್ರಮ್ ಸೌತ್ ಟು ನಾರ್ತ್ ಇನ್ಸೈಡ್. ಓಕೆ, ಒಳಗೆ ಮ್ಯಾಗ್ನೆಟ್ ಒಳಗೆ ಬಂದು ಸೌತ್ ಇಂದ ನಾರ್ತ್ ಹೋಗುತ್ತೆ, ಮ್ಯಾಗ್ನೆಟ್ ಆಚೆ ಬಂದು ನಾರ್ತ್ ಇಂದ ಸೌತ್ ಹೋಗುತ್ತೆ, ಜಸ್ಟ್ ಲೈಕ್ ಅ ಲೂಪ್ ತರ. ಸೊ ಒಂದು ಲೂಪ್ ತರ ಇರುತ್ತೆ ನೋಡಿ. ಇಲ್ಲೇ ನಿಮ್ಗೆ 3 ಪಾಯಿಂಟ್ಸ್ ಸಿಗ್ಬೋದು ಇದರಲ್ಲಿ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ and outside the magnet. Inside the magnet it moves from south to north. So ಅದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಲೂಪ್. ಸೊ ಅದನ್ನ ಇನ್ನೊಂದು ಪಾಯಿಂಟ್ ಆಗಿ ನೀವು ಬರೀಬಹುದು, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ. ಅಂಡ್ ನೆಕ್ಸ್ಟ್ ಏನಂದ್ರೆ ಮ್ಯಾಗ್ನೆಟಿಕ್ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಮೋನೋಪೋಲ್ ಅಂದ್ರೆ ಏನು ಅಂದ್ರೆ ಸಿಂಗಲ್ ಪೋಲ್ ಏನಾ. ಸೊ ಮ್ಯಾಗ್ನೆಟ್ಸ್ ನ ನೀವು ಇವಾಗ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಾನು ಕಟ್ ಮಾಡಿದ್ರೆ ಏನಾಗುತ್ತೆ. ಸೊ ಇವಾಗ ಆ ಮ್ಯಾಗ್ನೆಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕಟ್ ಮಾಡ್ತೀನಿ. ಸೊ ಇವಾಗ ಇದೊಂದು ಮ್ಯಾಗ್ನೆಟ್ ಅಂತ ಅನ್ಕೊಳ್ಳಿ. ಸೊ ಇದು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಇವಾಗ ಇದನ್ನ ನಾನು ಕಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಈ ಮ್ಯಾಗ್ನೆಟ್, ಓಕೆ, ಸೊ ಈ ಮ್ಯಾಗ್ನೆಟ್ ಇಲ್ಲೊಂದು ಭಾಗ ಬರುತ್ತೆ ಮತ್ತೆ ಇಲ್ಲೊಂದು ಭಾಗ ಬರುತ್ತಲ್ವಾ. ಸೊ ಎರಡು ಭಾಗದಲ್ಲಿ ಅಗೇನ್ ಐ ವಿಲ್ ಗೆಟ್ ನಾರ್ತ್ ಸೌತ್ ಅಂಡ್ ನಾರ್ತ್ ಸೌತ್ ಅಂತ ಈ ತರ ಬರುತ್ತೆ. ಐ ವಿಲ್ ನಾಟ್ ಗೆಟ್ ನಾರ್ತ್ ಪೋಲ್ ಸಪರೇಟ್ಲಿ, ಸೌತ್ ಪೋಲ್ ಸಪರೇಟ್ಲಿ. ನಾನು ಈ ಮ್ಯಾಗ್ನೆಟ್ಸ್ ನಾನು ಎಷ್ಟೇ ಡಿವೈಡ್ ಮಾಡಿದ್ರು ಕೂಡ ಅಗೇನ್ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಬಂದೇ ಬರುತ್ತೆ. ಅದರಿಂದಾನೇ ಇದನ್ನ ಏನಂತ ಕರೀತಾರೆ, ಅದರಿಂದ ಇದನ್ನ ಏನ್ ಹೇಳ್ತಾರೆ, ಮ್ಯಾಗ್ನೆಟಿಕ್ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಮೋನೋಪೋಲ್ ಅಂದ್ರೆ ಸಿಂಗಲ್ ಪೋಲ್ ಎಕ್ಸಿಸ್ಟ್ ಆಗಲ್ಲ. ಸೊ ಲಾಸ್ಟ್ ಪಾಯಿಂಟ್ ಏನು, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ನೋನ್ ಬೈ ಡ್ರಾಯಿಂಗ್ ಟ್ಯಾಂಜೆಂಟ್. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವ ತರ ಇದೆ ಅಂತ ಕಂಡುಹಿಡಿಬೇಕಂದ್ರೆ ನಾವು ಏನ್ ಮಾಡ್ಬೋದು, ಒಂದು ಸರ್ಟನ್ ಪಾಯಿಂಟ್ ಇಂದ ನಾವು ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ಬೋದು. ಅಫ್ಕೋರ್ಸ್ ಟ್ಯಾಂಜೆಂಟ್ಸ್ ಅಂದ್ರೆ ಏನು, ಲೈನ್, ಒಂದು ನಾರ್ಮಲ್ ಒಂದು ಲೈನ್ ಎಲ್ಗೋ ಹೋಗ್ತಿದೆ. ಸೊ ಒಂದು ಲೈನ್ ಬಂದು ಎಲ್ಗೋ ಹೋಗ್ತಿದೆ, ಜಸ್ಟ್ ಟಚ್ ಮಾಡ್ಕೊಂಡು ಎಲ್ಲೋ ಹೋಗ್ತಿದೆ. ದಟ್ ಈಸ್ ವಾಟ್ ದಿ ಟ್ಯಾಂಜೆಂಟ್ಸ್ ಅಂದ್ರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನು, ಸೊ ಇವಾಗ ಇಲ್ಲಿ ನಾವೇನ್ ನೋಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು ಮತ್ತೆ ಅದರದ್ದು ಪ್ರಾಪರ್ಟೀಸ್ ನ ನೋಡಿದ್ವಿ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ is one of the important ಅಂತಾನು ಹೇಳ್ಬೋದು. ಡ್ರಾ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಲೈಕ್ ಪೋಲ್ ಅಂಡ್ ಅನ್ಲೈಕ್ ಪೋಲ್. ಸೊ ಇದರಲ್ಲಿ ಕ್ವಶನ್ ಯಾವ ತರ ಬರುತ್ತೆ ಅಂದ್ರೆ ಅವರು ಡಯಾಗ್ರಾಮ್ ಕೊಟ್ಬಿಟ್ಟು, ಸೊ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಲೈಕ್ ಪೋಲ್ ಬಂದು ಯಾವ ತರ ನೇಚರ್ ಇರುತ್ತೆ, ಅನ್ಲೈಕ್ ಪೋಲ್ ಬಂದು ಯಾವ ತರ ನೇಚರ್ ಇರುತ್ತೆ ಅಂತ. ಸೊ ಲೈಕ್ ಪೋಲ್ ಅಂದ್ರೆ ಏನು, ಸೇಮ್. ಲೈಕ್ ಅಂದ್ರೆ ಏನು, ಸೇಮ್, ಒಂದೇ ತರ ಇರೋದು. ಸೊ ಒಂದೇ ತರ ಯೋಚನೆ ಮಾಡೋದಾಗಿರ್ಲಿ, ದೇ ಆರ್ ಅಲೈಕ್. ಸೊ ಲೈಕ್ ಅಂದ್ರೆ ಒಂದೇ ತರ ಇರೋದು. ಇವಾಗ ಇಲ್ಲಿ ನಾರ್ತ್ ಮತ್ತೆ ನಾರ್ತ್ ಅಂದ್ರೆ ಇಲ್ಲಿ, ಸೊ ಇಲ್ಲಿ ಇವಾಗ ಇದೆಯಲ್ವಾ, ಸೊ ಇಲ್ಲಿ ನಾರ್ತ್ ಮತ್ತೆ ನಾರ್ತ್ ಇದೆಯಲ್ಲ, ಇದು ಬಂದು ಏನಾಗುತ್ತೆ ಲೈಕ್ ಪೋಲ್. ಅಂದ್ರೆ ಇಬ್ರು ಒಂದೇನೆ, ಈ ಕಡೆನೂ ನಾರ್ತ್ ಇದೆ, ಈ ಕಡೆನೂ ನಾರ್ತ್ ಇದೆ. ಸೊ ನಾರ್ತ್ ಪೋಲ್ ನಾನು ಹತ್ರ ತಗೊಂಡ್ಬಂದಾಗ ಏನಾಗುತ್ತೆ ಅಂದ್ರೆ ಅವರು ಅಂಟ್ಕೊಳ್ಳಲ್ಲ, ದೇ ವಿಲ್ ನಾಟ್ ಅಟ್ರಾಕ್ಟ್, ದೇ ವಿಲ್ ಪುಷ್ ಈಚ್ ಅದರ್. ಅಂದ್ರೆ ಇಬ್ಬರನ್ನು ತಳ್ತಾ ಇರ್ತಾರೆ, ಯಾರು ದೊಡ್ಡವರು ಅಂತ. ನಾರ್ತ್ ಪೋಲ್ ಅಂಡ್ ನಾರ್ತ್ ಪೋಲ್ ಬಂದಾಗ ಯಾರು ದೊಡ್ಡವರು ಅಂತ ಏನ್ ಮಾಡ್ತಾರೆ, ದೇ ಜಸ್ಟ್ ಪುಷ್ ಈಚ್ ಅದರ್. ಆದ್ರೆ ಇಲ್ಲಿ, ಓಕೆ, ಸೊ ಇಲ್ಲಿ ಸೆಕೆಂಡ್ ಇದಲ್ಲಿ ನೋಡಿದ್ರೆ ನಾರ್ತ್ ಮತ್ತೆ ಸೌತ್, ದಟ್ ಈಸ್ ಏನು ನಾರ್ತ್ ಮತ್ತೆ ಸೌತ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಬಂದು ನಾರ್ತ್ ಮತ್ತೆ ಸೌತ್ ಅಂದ್ರೆ ಬೇರೆ ಬೇರೆ, ಅಂದ್ರೆ ಅನ್ಲೈಕ್ ಅಂತ ಹೇಳ್ತಾರೆ ಅದನ್ನ. ಸೊ ಅನ್ಲೈಕ್ ಅಂದ್ರೆ ಬೇರೆ ಬೇರೆ ಇರೋದು. ಸೊ ನಾರ್ತ್ ಮತ್ತೆ ಸೌತ್, ವೆನ್ ಎವರ್ ನಾರ್ತ್ ಮತ್ತೆ ಸೌತ್ ಬಂದಾಗ ಏನಾಗುತ್ತೆ ಅಂದ್ರೆ ಅವರು ಅಟ್ರಾಕ್ಟ್ ಆಗ್ತಾರೆ. ಸೊ ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅಲ್ಲಿ ಫೀಲ್ಡ್ ಲೈನ್ಸ್ ಕೂಡ ನೋಡಿ, ಸೇಮ್ ಪ್ರೀವಿಯಸ್ ಪ್ರಾಪರ್ಟೀಸ್ ಅಲ್ಲಿ ನಾರ್ತ್ ಇಂದ ಸೌತ್ ಹೋಗುತ್ತೆ ಅಂತ ತಾನೇ ಇದ್ದಿದ್ದು ದ ಫೀಲ್ಡ್ ಲೈನ್ಸ್. ಇವಾಗ ಇಲ್ಲಿ ಕೂಡ ನೋಡಿ, ಇಟ್ ಇಸ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್. ಓಕೆ, ಸೊ ನಾರ್ತ್ ಇಂದ ಸೌತ್ ಗೆ ಹೋಗ್ತಿದ್ದಾರೆ. ಓಕೆನಾ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಕ್ವಶನ್ ದೇ ಮೇ ಆಸ್ಕ್. ಅದು 1 ಮಾರ್ಕ್ ಕ್ವಶನ್ ಆಗಿ ಕೇಳಬಹುದು ಅಥವಾ 2 ಮಾರ್ಕ್ ಕ್ವಶನ್ ಆಗಿ ಕೂಡ ಕೇಳಬಹುದು. ಸೊ ಈ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬಂದು ಯಾವ ತರ ಇರ್ತದೆ, ಅವರು ಒಂದು ಡಯಾಗ್ರಾಮ್ ಕೊಡ್ತಾರೆ, ಆ ಡಯಾಗ್ರಾಮ್ ಕೊಟ್ಬಿಟ್ಟು ಅದರಲ್ಲಿ ಕ್ವಶನ್ಸ್ ನ ಕೇಳ್ತಾರೆ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಆಕ್ಚುಲಿ ನೆಕ್ಸ್ಟ್ 3 ಕ್ವಶನ್ಸ್ ಬಂದು ತುಂಬಾ ಇಂಪಾರ್ಟೆಂಟ್. ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಈ ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಇದು ಮೂರರಲ್ಲಿ ಒಂದು ಕ್ವಶನ್ ಪಕ್ಕಾ ಕೇಳ್ತಾರೆ. ಓಕೆನಾ. ಸೊ ಅದಕ್ಕೆ ನೀವು ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ನಿಮ್ ರೈಟ್ ಹ್ಯಾಂಡ್ ತಗೊಳ್ಳಿ, ಅದರಲ್ಲಿ ಫಸ್ಟ್ 3 ಬೆರಳು ಅಂದ್ರೆ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ಓಕೆ,
ಸೊ ಹೆಂಗಂದ್ರೆ ತಮ್ಮ, ಮಿಡಲ್ ಫಿಂಗರ್, ಫೋರ್ ಫಿಂಗರ್, ಈ 3 ಫಿಂಗರ್ನ ಏನ್ ಮಾಡ್ತೀರಾ ಅಂದ್ರೆ ನಾನು ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಹೆಂಗಂದ್ರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ ಏನಿದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದು ಫಿಂಗರ್ಗೂ ಮತ್ತೆ ಇನ್ನೊಂದು ಫಿಂಗರ್ಗೂ ಎಷ್ಟು ಡಿಗ್ರಿ ಇರ್ಬೇಕಂದ್ರೆ 90 ಡಿಗ್ರಿ ಇರ್ಬೇಕಂದ್ರೆ ಎಲ್ ಶೇಪ್ ಇರಬೇಕು. ಒಂದು ಫಿಂಗರ್ ಇಂದ ಇನ್ನೊಂದು ಫಿಂಗರ್ ಅಂದ್ರೆ ಇಲ್ಲಿ 3 ಇದೆಯಲ್ವಾ, ಅಂದ್ರೆ ಯಾವುದು ತಮ್, ಮಿಡಲ್ ಮತ್ತೆ ಫೋರ್ ಫಿಂಗರ್ ಅಥವಾ ಇಂಡೆಕ್ಸ್ ಫಿಂಗರ್. ಓಕೆನಾ. ಸೊ ಇಂಡೆಕ್ಸ್ ಫಿಂಗರ್ ಅಂದ್ರೆ ಇವಾಗ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಅವರು ಪಾಯಿಂಟ್ ಮಾಡ್ತೀರಾ ಅಲ್ವಾ. ಸೊ ಪಾಯಿಂಟ್ ಮಾಡುವಾಗ ನೀವು ಯಾವ ಬೆರ್ನ ಯೂಸ್ ಮಾಡ್ತೀರಾ ಅದನ್ನೇ ಅವರು ಇಂಡೆಕ್ಸ್ ಫಿಂಗರ್ ಅಥವಾ ಫೋರ್ ಫಿಂಗರ್ ಅಂತ ಹೇಳ್ತಾರೆ. ಓಕೆನಾ. ಸೊ ಅದು ಮೂರನ್ನು ನೀವೇನ್ ಮಾಡ್ಬೇಕಂದ್ರೆ ಎಲ್ ಶೇಪ್ ಅಲ್ಲಿ ಇಟ್ಕೋಬೇಕು. 3 ಫಿಂಗರ್ನು ಅಂದ್ರೆ ನೀವು ಯಾವ 2 ಫಿಂಗರ್ ತಗೊಂಡ್ರು ಕೂಡ ಅದು ಎಲ್ ಶೇಪ್ ಅಲ್ಲಿ ಇರಬೇಕು. ಅದನ್ನೇ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಓಕೆನಾ. ಸೊ ಇವಾಗ ಇಲ್ಲೇನು, ಇನ್ ಯೋರ್ ರೈಟ್ ಹ್ಯಾಂಡ್ ಹೋಲ್ಡ್ ದ ಥಂಬ್, ಮಿಡಲ್ ಫಿಂಗರ್ ಅಂಡ್ ಇಂಡೆಕ್ಸ್ ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೋಬೇಕು. ಸೊ ಅದ್ರ ಏನಾಗುತ್ತೆ ಅಂದ್ರೆ ಈ 3 ಫಿಂಗರ್ ಏನಕ್ಕೆ ನಾನು ಸ್ಟ್ರೆಚ್ ಮಾಡಿ ಇಟ್ಕೋಬೇಕು, ಅದು 3 ಏನ್ ಹೇಳ್ತಿದೆ ನನಗೆ. ಸೊ ಫಸ್ಟ್ ಬಂದು ಥಂಬ್. ಓಕೆ. ಸೊ ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಅಂದ್ರೆ ಯಾವ್ದು ಫೋರ್ಸ್, ಮೇ ಬಿ ಏನೋ ಒಂದು ಆಬ್ಜೆಕ್ಟ್ ಇದು, ಏನೋ ಒಂದು ಆಬ್ಜೆಕ್ಟ್ ಇದು ಒಂದು ಫೋರ್ಸ್ ನ ಎಕ್ಸರ್ಟ್ ಮಾಡೋದು, ದಟ್ ಈಸ್ ವಾಟ್ ಥಂಬ್. ಅಂಡ್ ಎರಡನೇದೇನು ಇಂಡೆಕ್ಸ್ ಫಿಂಗರ್ ಅಥವಾ ಫೋರ್ ಫಿಂಗರ್. ಸೊ ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ ಪ್ರೀವಿಯಸ್ ಇದ್ರಲ್ಲಿ ನೋಡಿದ್ವಿ ಅಲ್ವಾ. ಸೊ ನಾರ್ತ್ ಇಂದ ಸೌತ್ ಹೋಗುತ್ತೆ. ಇಲ್ಲಿ ಆ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಕಂಡುಹಿಡಿಯಕ್ಕೆ ಅಥವಾ ಐಡೆಂಟಿಫೈ ಮಾಡಕ್ಕೆ ಅಥವಾ ಇಂಡಿಕೇಟ್ ಮಾಡಕ್ಕೆ ನಾವು ಯಾವ ಫಿಂಗರ್ ಯೂಸ್ ಮಾಡ್ತೀವಿ, ಫೋರ್ ಫಿಂಗರ್ ನ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ ಮಿಡಲ್ ಫಿಂಗರ್. ಸೊ ಮಿಡಲ್ ಫಿಂಗರ್ ಏನ್ ಮಾಡ್ತಿದ್ರಿ, ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಮಿಡಲ್ ಫಿಂಗರ್ ಏನ್ ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ 3 ಫಿಂಗರ್ಸ್, ಒಂದು ಥಂಬ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್. ಸೊ ಈ 3 ಫಿಂಗರ್ ಏನ್ ಇಂಡಿಕೇಟ್ ಮಾಡ್ತಿದೆ, ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇನ್ನೊಂದ್ ತರನೇ ಇದನ್ನ ನೆನ್ಪಿಟ್ಕೋಬಹುದು, ಜಸ್ಟ್ ಲೈಕ್ ಫಾದರ್, ಮದರ್, ಚೈಲ್ಡ್. ಸೊ ಫಾದರ್, ಮದರ್, ಚೈಲ್ಡ್ ಅಂತ. ಸೊ ಹೆಂಗೆ ಡೈರೆಕ್ಷನ್ ಆಫ್ ಫೋರ್ಸ್, ಸೊ ಎಫ್, ಫೋರ್ಸ್ ಅಂದ್ರೆ ಫಾದರ್. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಎಫ್ ಅಂದ್ರೆ ಫಾದರ್. ಆಮೇಲೆ ಮದರ್. ಓಕೆ. ಸೊ ಮದರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಎಂ ಮ್ಯಾಗ್ನೆಟಿಕ್ ಫೀಲ್ಡ್ ಮದರ್. ಓಕೆನಾ. ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್, ಸೊ ಕರೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕರೆಂಟ್ ಚೈಲ್ಡ್. ಓಕೆ. ಸೊ ಸಿ. ಸೊ ಫಾದರ್, ಮದರ್, ಚೈಲ್ಡ್. ಸೊ ಫಾದರ್ ಎಫ್ ಒಂದು ಫೋರ್ಸ್, ಮದರ್ ಎಂ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ಸಿ ಚೈಲ್ಡ್ ಬಂದು ಕರೆಂಟ್. ಓಕೆ. ಸೊ ಇವಾಗ ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ರೈಟ್ ಹ್ಯಾಂಡ್ ರೂಲ್ ಆಯ್ತಲ್ವಾ. ಸೊ ರೈಟ್ ಹ್ಯಾಂಡ್ ರೂಲ್ ಆದ್ಮೇಲೆ ನೆಕ್ಸ್ಟ್ ಬಂದು ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಲೆಫ್ಟ್ ಹ್ಯಾಂಡ್ ರೂಲ್ ಕೂಡ ಅದೇ ತರಾನೇ, ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ನ ಯೂಸ್ ಮಾಡ್ತೀರಾ. ಓಕೆ. ಸೊ ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ನ ಯೂಸ್ ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ. ರೈಟ್ ಹ್ಯಾಂಡ್ಗೂ ಲೆಫ್ಟ್ ಹ್ಯಾಂಡ್ಗೂ ಏನಂದ್ರೆ ಜಸ್ಟ್ ದ ಹ್ಯಾಂಡ್ ಮಾತ್ರ ಡಿಫರ್ ಆಗುತ್ತೆ, ಬಟ್ ದ ಫಂಕ್ಷನ್ಸ್ ಅಥವಾ ಒಂದೊಂದು ಫಿಂಗರ್ ಪಾಯಿಂಟ್ ಮಾಡ್ತಾರಲ್ಲ ಅದೆಲ್ಲ ಬಂದು ಸೇಮ್ ಇರುತ್ತೆ. ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇಲ್ಲಿ ಏನ್ ಮಾಡುತ್ತೀವಿ, ಸೊ ಥಂಬ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ನ ಏನ್ ಮಾಡ್ತಿದೀವಿ, ಸ್ಟ್ರೆಚ್ ಮಾಡ್ತೀವಿ. ಯಾವ ತರ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಸಚ್ ದಟ್ ಥಂಬ್ ಇಂಡಿಕೇಟ್ಸ್ ದ ಏನು ಎಫ್, ಫಾದರ್. ಫಾದರ್ ಅಂದ್ರೆ ಫೋರ್ಸ್. ನೆಕ್ಸ್ಟ್ ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಯಾರು, ಮದರ್. ಸೊ ಮದರ್ ಅಂದ್ರೆ ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್, ಮದರ್ ಎಂ. ಓಕೆ. ಅಂಡ್ ಮಿಡಲ್ ಫಿಂಗರ್ ಚೈಲ್ಡ್. ಸೊ ಚೈಲ್ಡ್ ಯಾರಿಲ್ಲಿ, ಕರೆಂಟ್. ಸೊ ಸಿ ಕರೆಂಟ್, ಚೈಲ್ಡ್ ಕರೆಂಟ್. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಈ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ಹೇಳ್ತಿದೆ ಅಂದ್ರೆ ಇಟ್ಸ್ ತುಂಬಾ ಸಿಂಪಲ್ ಇದು. ಇಟ್ ಸ್ಟೇಟ್ಸ್ ದಟ್ when a current carrying conductor is hold in your right hand. Okay. ಸೊ ಯಾವುದೋ ಒಂದು ಕಡ್ಡಿನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಕಂಡಕ್ಟರ್ ಅಂತ, ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಅಥವಾ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನ ನಿಮ್ ಕೈಯಲ್ಲಿ ಇಟ್ಕೊಂಡಿರೋ ತರ ಇಟ್ಕೋಬಹುದು. ಓಕೆ. ಸೊ ಅದು ಯಾವ ತರ ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ದ ತಮ್. ಓಕೆನಾ. ಸೊ ಇವಾಗ ತಮ್ ಇದೆಯಲ್ಲ ಅದು ಒಂದು ಮೇಲ್ಗಡೆ ಪಾಯಿಂಟ್ ಮಾಡುತ್ತಿಲ್ವಾ, ಆ ತಮ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಡೈರೆಕ್ಷನ್ ಆಫ್ ದಿ ಕರೆಂಟ್. ಓಕೆ. ಆ ತಮ್ ಏನ್ ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ದಿ ಕರೆಂಟ್. ಆಮೇಲೆ ಇನ್ ಮಿಕ್ಕಿದ್ ಬೆರಳೆಲ್ಲ ನಾವು ಕ್ಲೋಸ್ ಮಾಡಿರ್ತೀವಲ್ಲ, ಅಂದ್ರೆ ಮುಚ್ಕೊಂಡಿರ್ತೀವಲ್ಲ, ಇಲ್ಲಿ ಕ್ಲೋಸ್ ಮಾಡಿಟ್ಟಿರ್ತೀರಲ್ವಾ, ಆ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಫಿಂಗರ್ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಅಂದ್ರೆ ನಮ್ ಕೈಯಲ್ಲಿರೋ ಉಗುರು ಇದೆಯಲ್ವಾ, ಅದು ಯಾವ ಕಡೆ ಪಾಯಿಂಟ್ ಮಾಡ್ತಿದ್ಯೋ ಆ ಡೈರೆಕ್ಷನ್ ಅಲ್ಲಿ ಕರೆಂಟ್, ಐ ಮೀನ್ ಆ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ.
ಸೊ ತಮ್ ಏನ್ ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ಕರೆಂಟ್. ಮಿಕ್ಕಿದ ಬೆರಳು ಏನ್ ಮಾಡ್ತಿದೆ ಅಂದ್ರೆ ಇಟ್ ಶೋಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಮೋಟಾರ್? ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಮೋಟಾರ್? ಮೆನ್ಷನ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ನೀಟ್ ಡಯಾಗ್ರಾಮ್. ಸೊ ಮೆನ್ಷನ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದರಲ್ಲಿ ಏನು ಎಲೆಕ್ಟ್ರಿಕ್ ಮೋಟಾರ್. ಸೊ ಮೋಟಾರ್ ಅಂದ್ರೆ ಏನು? ಸೊ ಮೋಟಾರ್ ಅಂದ್ರೆ ಏನ್ ಮಾಡುತ್ತೆ ಅಲ್ಲಿ, ಇಟ್ ಈಸ್ ಅ ಡಿವೈಸ್. ಸೊ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಡಿವೈಸ್. ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್, ಅಂದ್ರೆ ಏನ್ ಕೆಲಸ ಮಾಡುತ್ತೆ ಅಲ್ಲಿ, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಕರೆಂಟ್ ಬಂದ್ರೆ ಅದನ್ನ ಬಂದು ಬೇರೆ ಒಂದು ಕೆಲಸಕ್ಕೆ, ಅಂದ್ರೆ ಬೇರೆ ಒಂದು ಕೆಲಸ ಅಂದ್ರೆ ಮೆಕ್ಯಾನಿಕಲ್ ಆಗಿ ಏನೋ ಒಂದು ಕೆಲಸ ಮಾಡಕ್ಕೆ ಯೂಸ್ ಮಾಡ್ಕೊಳ್ಳೋದು, ಅಂದ್ರೆ ಕನ್ವರ್ಟ್ ಮಾಡೋದನ್ನೇ ಏನು ಎಲೆಕ್ಟ್ರಿಕ್ ಮೋಟಾರ್. ಮತ್ತೆ ಇದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ? ಇದು ಒಂದು 1 ಮಾರ್ಕ್ ಕ್ವಶನ್ ಆಗಿ ಕೇಳಬಹುದು ನಿಮಗೆ. ಐದರ್ ದ ಡೆಫಿನೇಷನ್ ಕೇಳಬಹುದು ಅಥವಾ ಅದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತ ಕೇಳಬಹುದು. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂದ್ರೆ, a current carrying conductor experiences a force when placed in uniform magnetic field. ಅಂದ್ರೆ ಒಂದು ಕಂಡಕ್ಟರ್ ನ ಬಂದು ನಾನು ಏನ್ ಮಾಡ್ತೀನಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯದಲ್ಲಿ ಇಟ್ಟ ತಕ್ಷಣ ಅಲ್ಲೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ಆ ಒಂದು ಪ್ರಿನ್ಸಿಪಲ್ ಇಂದಾನೆ ಇದು ಬಂದು ವರ್ಕ್ ಆಗ್ತಿದೆ ಅಂತ. ಓಕೆ, ಸೊ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಕೆಳಗೆ ವಿ ಹ್ಯಾವ್ ಅ ಡಯಾಗ್ರಾಮ್. ಓಕೆ, ಒಂದು ಸಿಂಪಲ್ ಡಯಾಗ್ರಾಮ್. ಓಕೆನಾ? ಸೊ ಇದನ್ನ ಯಾವ ತರ ನೀವು ಡ್ರಾ ಮಾಡ್ಬೋದು ಅಂದ್ರೆ, ಜಸ್ಟ್ ಫಸ್ಟ್ ಈ ಕಡೆ ಒಂದು ಆ ಕಡೆ ಒಂದು ಒಂದು ಜಸ್ಟ್ ಲೈಕ್ ಒಂದು ಕ್ಯಾಪ್ ತರ ಒಂದು ಡ್ರಾ ಮಾಡ್ಕೋಬಹುದು. ಓಕೆ, ಅಂದ್ರೆ ಅದ್ರ ಮಧ್ಯದಲ್ಲಿ ನೀವು ಒಂದು ರೆಕ್ಟಾಂಗುಲರ್ ಕಾಯಿಲ್. ಓಕೆ, ಸೊ ಈ ಕಡೆ ಇದೇನು, ಇದು ಬಂದು ಮ್ಯಾಗ್ನೆಟ್, ನಾರ್ತ್ ಮತ್ತೆ ಸೌತ್ ಪೋಲ್. ಮತ್ತೆ ಇದೇನಾಗುತ್ತೆ, ಇದು ಬಂದು ಒಂದು ರೆಕ್ಟಾಂಗುಲರ್ ಕಾಯಿಲ್ ಅಥವಾ ಇದನ್ನ ಆರ್ಮೇಚರ್ ಅಂತ ಕರಿಬಹುದು. ಓಕೆ, ಸೊ ಆರ್ಮೇಚರ್ ಅಂತ ಕರಿಬಹುದು. ಸೊ ಇವಾಗ ಈ ಆರ್ಮೇಚರ್ ಬಂದು ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ ಅಂದ್ರೆ, ಇಟ್ ವಿಲ್ ಗೆಟ್ ಕನೆಕ್ಟ್ ಟು ದ ರಿಂಗ್. ಓಕೆ, ಸೊ ಒಂದು ರಿಂಗ್ ಈ ತರ ಒಂದು ಸಿ ಶೇಪ್ ಅಲ್ಲಿ ಒಂದು ರಿಂಗ್ ಗೆ ಕನೆಕ್ಟ್ ಆಗಿರುತ್ತೆ. ಆ ರಿಂಗ್ ಯಾವ ತರ ಇರುತ್ತೆ ಅಂದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಸ್ಪ್ಲಿಟ್ ರಿಂಗ್ಸ್. ಸ್ಪ್ಲಿಟ್ ರಿಂಗ್ ಅಂತ. ಓಕೆ, ಸೊ 2 ಸಿ. ಓಕೆ, ಸೊ ಸ್ಪ್ಲಿಟ್ ರಿಂಗ್ಸ್ ಅಂತ ಹೇಳ್ತಾರೆ. ಸೊ ಆ ಸ್ಪ್ಲಿಟ್ ರಿಂಗ್ಸ್ ಮೇಲ್ಗಡೆ ಏನ್ ಮಾಡ್ತದೆ, ಒಂದು ಚಿಕ್ಕದು ಕ್ಯಾಪ್ ತರ ಒಂದು ಇಡ್ತೀರಾ. ಚಿಕ್ಕದಾಗಿ ಒಂದು ಕ್ಯಾಪ್ ಇಟ್ಬಿಟ್ಟು, ಸೊ ಆ ಕ್ಯಾಪ್ ಏನು ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಬ್ರಷಸ್. ಓಕೆ, ಆ ರಿಂಗ್ ಇರುತ್ತಲ್ವಾ, ಆ ರಿಂಗ್ ಮೇಲ್ಗಡೆ ಒಂದು ಕ್ಯಾಪ್ ಇಡ್ತೀನಿ ಅಲ್ವಾ, ಆ ಕ್ಯಾಪ್ ಏನಾಗುತ್ತೆ ಅಂದ್ರೆ ಅದು ಬಂದು ಇಟ್ ಇಸ್ ಕಾಲ್ಡ್ ಆಸ್ ಅ ಬ್ರಷಸ್ ಅಂತ ಕರೀತಾರೆ. ಇವಾಗ ಏನ್ ಮಾಡ್ತೀರಾ, ಆ ಬ್ರಷ್ ನ ನೀವು 2 ಬ್ರಷ್ ನ ಯಾವ್ದಕ್ಕೆ ಕನೆಕ್ಟ್ ಮಾಡ್ತೀರಾ ಅಂದ್ರೆ, ಯು ವಿಲ್ ಕನೆಕ್ಟ್ ಟು ಅ ಪವರ್ ಸಪ್ಲೈ ಅಥವಾ ಬ್ಯಾಟ್ರಿ ಅಂತಾನು ಹೇಳ್ಬೋದು. ಇವಾಗ ಇಲ್ಲೇನ್ ಮಾಡ್ತೀರಾ, ಈ ಬ್ರಷಸ್ ನ ಬಂದು, ಓಕೆ, ಈ ಬ್ರಷಸ್ ನ ಬಂದು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಾ. ಈ ಬ್ರಷಸ್ ನ ಬಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಮಧ್ಯದಲ್ಲಿ ಒಂದು ಸ್ವಿಚ್ ಇಟ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ದಿ ಸಿಂಪಲ್ ಡಯಾಗ್ರಾಮ್. ಓಕೆನಾ? ಸೊ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದು ತುಂಬಾ ಕಾಂಪ್ಲಿಕೇಟ್ ಆಗಿ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಮಾಡ್ಬೋದು. ಅಂಡ್ ಈ ಡಯಾಗ್ರಾಮ್ಸ್ ದಟ್ ಈಸ್ ಐದರ್ ಮೋಟಾರ್ ಆರ್ ಜನರೇಟರ್. ಸೊ ಎರಡರಲ್ಲಿ ಯಾವ್ದಾದ್ರು ಡಯಾಗ್ರಾಮ್ ಕೇಳ್ಬೋದು. ಅದು ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ ಕೇಳ್ತಾರೆ. ಐದರ್ ಜನರೇಟರ್ ಅಥವಾ ಮೋಟಾರ್, ಎರಡರಲ್ಲಿ ಒಂದು ಡಯಾಗ್ರಾಮ್ 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಅಂಡ್ ಡಯಾಗ್ರಾಮ್ ಅಲ್ಲಿ ಬಂದು ಡಯಾಗ್ರಾಮ್ ಕ್ವಶನ್ಸ್ಗೆ ಬಂದು ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ ಇದನ್ನೇ ಮಾರ್ಕ್ ಮಾಡ್ಕೋಬೇಕು ಅಂತ, ಬಟ್ ಅದನ್ನ ಮಾತ್ರ ನೀವು ನೇಮಿಂಗ್ ಮಾಡ್ಕೊಳ್ಳಿ. ಇವಾಗ ಉದಾಹರಣೆಗೆ ಬಂದು ಡ್ರಾ ನೀಟ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೊಟ್ಬಿಟ್ಟು ಕೆಳಗೆ ಬಂದು ರಿಂಗ್ ಮತ್ತೆ ಆರ್ಮೇಚರ್ ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ, ಬರೀ ರಿಂಗ್ ಮತ್ತೆ ಆರ್ಮೇಚರ್ ನ ಮಾತ್ರ ನೇಮಿಂಗ್ ಮಾಡಿ, ಬೇರೆ ಏನು ನೇಮಿಂಗ್ ಮಾಡಕ್ ಹೋಗ್ಬೇಡಿ. ಓಕೆ, ಜಸ್ಟ್ ಡಯಾಗ್ರಾಮ್ ಮತ್ತೆ ಅಲ್ಲಿ ಏನ್ ಲೇಬಲ್ ಮಾಡಕ್ ಕೊಟ್ಟಿದಾರೋ ಅಷ್ಟು ಮಾತ್ರ ಲೇಬಲ್ ಮಾಡಿ. ಇನ್ ಕೇಸ್ ಅವ್ರು ಏನು ಲೇಬಲ್ ಮಾಡಕ್ ಕೊಟ್ಟಿಲ್ಲ ಅಂದ್ರೆ ಯು ಜಸ್ಟ್ ಲೇಬಲ್ ಆಲ್.
ಸೊ ಇವಾಗ ಅ ಸಿಂಪಲ್ ವೇ ಆಫ್ ಡ್ರಾಯಿಂಗ್ ಅ ಎಲೆಕ್ಟ್ರಿಕ್ ಮೋಟಾರ್. ಸೊ ಇವಾಗ ಈ ಎಲೆಕ್ಟ್ರಿಕ್ ಮೋಟಾರು ಏನೇನು ಯೂಸ್ ಆಗುತ್ತೆ, ಈ ಎಲೆಕ್ಟ್ರಿಕ್ ಮೋಟಾರ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಲಿಸ್ಟ್ ದಿ ಯೂಸಸ್ ಆಫ್ ಎಲೆಕ್ಟ್ರಿಕ್ motor. So they are used in electric fans, used in cars, toys, washing machine, used in mixer, grinder, used in DVD player, used in oven. ಸೊ ಇವಾಗ ಇದಕ್ಕೆ ಎಲೆಕ್ಟ್ರಿಕ್ ಮೋಟಾರ್ಗೆ ಬಂದು ಇದರಲ್ಲಿರೋ ಎಕ್ಸಾಂಪಲ್ಸೇ ಕೊಡ್ಬೇಕಂತ ಏನೂ ಇಲ್ಲ, ಅಂದ್ರೆ ಇಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಕೊಡ್ಬೇಕಂತ ಏನೂ ಇಲ್ಲ. ಯು ಕ್ಯಾನ್ ಯೂಸ್ ಯುವರ್ ಓನ್ ಎಕ್ಸಾಂಪಲ್. ಓಕೆ, ಸೊ ಇವಾಗ ಫ್ಯಾನ್ ಹೆಂಗಿದ್ರು ನಿಮ್ಮ ಮನೇಲಿ ಇರುತ್ತೆ, ವಾಷಿಂಗ್ ಮಿಷಿನ್ ಅದೂ ಇದೆ, ಮತ್ತೆ ಟಾಯ್ಸ್ ಈಗ ಪ್ರಿವಿಯಸ್ ಇದ್ರಲ್ಲೇ ನಾವು ನೋಡಿದ್ವಿ, ಟಾಯ್ಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಈ ಮೋಟಾರ್ಸ್ ಇಟ್ಕೊಂಡೆ ಅದನ್ನ ರನ್ ಮಾಡ್ತಾರೆ ಅಲ್ವಾ. ಸೊ ಮತ್ತೆ ಈ ಮಿಕ್ಸರ್, ಗ್ರೈಂಡರ್ಸ್ ಅಂಡ್ DVD ಪ್ಲೇಯರ್ ಅದು ಒಳಗೆ ಅಂದ್ರೆ CD ಹಾಕಿದ ತಕ್ಷಣ CD ರೊಟೇಟ್ ಆಗುತ್ತಲ್ವಾ, ಸೊ ಅದು ಕೂಡ ಏನು ಮೋಟಾರ್. ಸೊ ಮೋಟಾರ್ನ ಯೂಸ್ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಹೌ ಕ್ಯಾನ್ ಯು ಎನ್ಹಾನ್ಸ್ ದಿ ಪವರ್ ಆಫ್ ಅನ್ ಎಲೆಕ್ಟ್ರಿಕ್ ಮೋಟಾರ್. ಸೊ ಹೌ ಕ್ಯಾನ್ ಯು ಎನ್ಹಾನ್ಸ್ ದಿ ಪವರ್ ಆಫ್ ಅನ್ ಎಲೆಕ್ಟ್ರಿಕ್ ಮೋಟಾರ್. ಸೊ ಎಲೆಕ್ಟ್ರಿಕ್ ಮೋಟಾರ್ದು ಪವರ್ ಅಂದ್ರೆ ಆ ಪವರ್ ಬಂದು ಹೆಂಗೆ ಜಾಸ್ತಿ ನಾನು ಮಾಡ್ಬೋದು. ಸೊ ಅದಕ್ಕೆ ಏನಾದರೂ ಬೇರೆ ಏನಾದರೂ ಮೆಥಡ್ ಇದೆ ಅದನ್ನ ಪವರ್ ಬಂದು ಇನ್ಕ್ರೀಸ್ ಮಾಡಕ್ಕೆ ಅಂತ ನೋಡೋಣ. ಸೊ ಬೈ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಇನ್ಸ್ಟೆಡ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ವಿಲ್ ಬಿ ಡಿಸ್ಕಸಿಂಗ್ ಇಟ್ ಇನ್ ಫರ್ದರ್ ಕ್ವಶನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ಏನು ಅಂತ. ಅಂಡ್ ಪರ್ಮನೆಂಟ್ ಮ್ಯಾಗ್ನೆಟ್, ಓಕೆ, ಬೈ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಇನ್ಸ್ಟೆಡ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂಡ್ ಬೈ ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್. ಸೊ ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಇವಾಗ ಇಲ್ಲಿ ಡ್ರಾ ಮಾಡಿದೀನಿ ಅಲ್ವಾ ಇಲ್ಲಿ. ಸೊ ಇಲ್ಲಿ ಕಾಯಿಲ್ ಅಂದ್ರೆ ರೆಕ್ಟಾಂಗ್ಯುಲರ್ ಕಾಯಿಲ್ ಇದೆ ಅಲ್ವಾ, ಇಲ್ಲಿ ಬರೀ ನಿಮ್ಗೆ ಒಂದು ಲೈನ್ ಮಾತ್ರ ಕಾಣಿಸ್ತಿದೆ ಅಲ್ವಾ. ಇದ್ರ ಬದಲು ನಾನು ಇಲ್ಲಿ ಒಂದು ಜಾಸ್ತಿ ಕಾಯಿಲ್ ಟರ್ನ್ಸ್ ನಾನು ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಮೋಟಾರ್ದು ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಬೈ ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್. ಸೊ ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಇಲ್ಲಿ ಈ ಕಾಯಿಲ್ ಇದೆಯಲ್ವಾ, ಈ ಕಾಯಿಲ್ ನಾನು ಟರ್ನ್ಸ್ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ. ಅಂಡ್ ಬೈ ಯೂಸಿಂಗ್ ಸಾಫ್ಟ್ ಐರನ್ ಕೋರ್. ಸೊ ಸಾಫ್ಟ್ ಐರನ್ ಕೋರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು ಇನರ್ಷಿಯಾ. ಎನಿ ಆಬ್ಜೆಕ್ಟ್ ಕೆನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ಬೈ ಇಟ್ ಸೆಲ್ಫ್. ಓಕೆನಾ. ಸೊ ಆಗ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ induced EMF depend on the induced current. So induced EMF depends upon induced current ಅಂದ್ರೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ದ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್, ಸೊ ಸೇಮ್ ಇಲ್ಲಿ ಕಾಯಿಲ್ ಟರ್ನ್ಸ್ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, EMF ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಲೆಂತ್ ಆಫ್ ದಿ ಕಾಯಿಲ್, ಸೊ ಕಾಯಿಲ್ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್, ಸೊ ಸ್ಟ್ರಾಂಗ್ ಮ್ಯಾಗ್ನೆಟ್ ತಗೊಂಡ್ರೆ ಜಾಸ್ತಿ ಇರುತ್ತೆ ಇಂಡ್ಯೂಸ್ EMF ಅಂಡ್ ಇಂಡ್ಯೂಸ್ಡ್ ಕರೆಂಟ್. ಸ್ಟ್ರೆಂತ್ ಕಡಿಮೆ ಇರೋ ಮ್ಯಾಗ್ನೆಟ್ ತಗೊಂಡ್ರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂಡ್ ರಿಲೇಟಿವ್ ಮೋಷನ್ ಅಂದ್ರೆ ನಾವು ಎಷ್ಟು ಫಾಸ್ಟ್ ಆಗಿ ಅದನ್ನ ಮೂವ್ಮೆಂಟ್ ಅಲ್ಲಿ ಇಡ್ತೀವಿ ಅಂತ, ಯಾವ್ದನ್ನ ಆರ್ಮೇಚರ್. ಸೊ ಆರ್ಮೇಚರ್ ಎಷ್ಟು ಫಾಸ್ಟ್ ಆಗಿ ನಾವು ರೊಟೇಟ್ ಮಾಡ್ತೀವೋ ಅದ್ರ ಬೇಸ್ಡ್ ಕೂಡ ಏನಾಗುತ್ತೆ, EMF ಮತ್ತೆ ಕರೆಂಟು ವೇರಿ ಆಗುತ್ತೆ ಅಥವಾ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. So the next question ಬಂದು what is generator, electric generator, mention its principle with a neat diagram. So what is electric generator and mention its principle with a neat diagram. So generator ಕೂಡ ತುಂಬಾ ಸಿಂಪಲ್. ಸೊ ಜನರೇಟರ್ಗೂ ಮೋಟಾರ್ಗೆ ವ್ಯತ್ಯಾಸ ಏನಂದ್ರೆ ಇಲ್ಲಿ ಕೆಳಗೆ ಬ್ಯಾಟ್ರಿ ಇದೆಯಲ್ವಾ, ಸೊ ಆ ಬ್ಯಾಟ್ರಿನ ತೆಗೆದ್ಬಿಟ್ಟು ಅಲ್ಲಿ ಗ್ಯಾಲ್ವೋಮೀಟರ್ನ ಪ್ಲೇಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಜನರೇಟರ್. So it becomes a generator. So setup is same, ಅಂದ್ರೆ ಡಯಾಗ್ರಾಮ್ ಗೆ ಸೆಟಪ್ ಸೇಮ್ ಇರುತ್ತೆ. ಓನ್ಲಿ ಚೇಂಜ್ ಏನಂದ್ರೆ ಆ ರಿಂಗು ಮತ್ತೆ ಅಲ್ಲಿ ಕೆಳಗಿರೋ ಆ ಒಂದು ಬ್ಯಾಟ್ರಿ ಸ್ವಿಚ್. ಸೊ ಬ್ಯಾಟ್ರಿ ಸ್ವಿಚ್ ಅಷ್ಟು ಮಾತ್ರ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಯಾವ ತರ ಅಂದ್ರೆ ಇಲ್ಲಿ ಅವರು ಯಾವ ತರ ರಿಂಗ್ಸ್ ನ ಯೂಸ್ ಮಾಡ್ತಾರೆ ಅಂತ, ಯೂಸ್ ದಿ ಫುಲ್ ರಿಂಗ್ ಅಂತ. ಸೊ ಫುಲ್ ರಿಂಗ್ ಯೂಸ್ ಮಾಡ್ತಾರೆ. ಸೊ ಫುಲ್ ರಿಂಗ್ ಏನು ಅಂದ್ರೆ ಇವಾಗ ಅಫ್ಕೋರ್ಸ್ ಪ್ರೀವಿಯಸ್ ಇದ್ರಲ್ಲಿ ನಾನು ಹೇಳಿದೆ ಎರಡು ಮ್ಯಾಗ್ನೆಟ್ಸ್ ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ದಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಮೇಚರ್. ಸೊ ಆರ್ಮೇಚರ್ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ರಿಂಗ್. ಸೊ ಇಲ್ಲೊಂದು ರಿಂಗ್ ಹಾಕ್ತೀರಾ. ಸೊ ಇಲ್ಲಿ ಒಂದು ರಿಂಗ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬ್ರಷ್. ಸೊ ಅದ್ರ ಮೇಲ್ಗಡೆ ಒಂದು ಬ್ರಷ್ ಮಾಡ್ತೀರಾ. ಆಮೇಲೆ ಇನ್ನೂ ಒಂದು ರಿಂಗ್ ಕೆಳಗೆ ನೀವು ಡ್ರಾ ಮಾಡ್ತೀರಾ ಈ ತರ. ಸೊ ಇನ್ನೊಂದು ರಿಂಗ್ ಈ ತರ ಕೆಳಗೆ ಡ್ರಾ ಮಾಡ್ತೀರಾ. ಅಂಡ್ ಈ ಒಂದು ರಿಂಗ್ ಮೇಲ್ಗಡೆ ಕೂಡ ಒಂದು ಬ್ರಷ್. ಸೊ ಇಲ್ಲಿ ಮೇಲ್ಗಡೆ ಒಂದು ರಿಂಗ್ ದಟ್ ಈಸ್ R1 ಅಥವಾ ರಿಂಗ್ 1,
ಕೆಳಗೆ ಒಂದು ರಿಂಗ್ ದಟ್ ಈಸ್ R2 ಅಥವಾ ರಿಂಗ್ 2 ಅಂಡ್ ಅದ್ರ ಮೇಲ್ಗಡೆ ಒಂದು 2 ಬ್ರಷಸ್. ಸೊ ಇಲ್ಲಿ ಈ ರಿಂಗ್ಗೆ ಒಂದು ಬ್ರಷ್ ಇರುತ್ತೆ ಮತ್ತೆ ಈ ರಿಂಗ್ಗೆ ಒಂದು ಬ್ರಷ್ ಇರುತ್ತೆ. ಇವಾಗ ಆ ಒಂದು ರಿಂಗ್ ಅಥವಾ ಆ ಒಂದು ಬ್ರಷ್ ನ ಯಾವ್ದು ಹೋಗಿ ಕನೆಕ್ಟ್ ಮಾಡ್ತೀರಾ ಅಂದ್ರೆ ಯು ವಿಲ್ ಕನೆಕ್ಟೆಡ್ ಟು ಅ ಗ್ಯಾಲ್ವನೋಮೀಟರ್. ಇಷ್ಟೇ. ಸೊ ಅದನ್ನ ಬಂದು ಗ್ಯಾಲ್ವನೋಮೀಟರ್ಗೆ ಬಂದು ಕನೆಕ್ಟ್ ಮಾಡ್ತೀರಾ. ಓಕೆನಾ? ಸೊ ಇಷ್ಟೇ ಈ ಒಂದು ಜನರೇಟರ್ದು ಬಂದು ಡಯಾಗ್ರಾಮ್ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ತಗೋಬಹುದು. ಓಕೆನಾ? ಸೊ ನಾರ್ಮಲ್ ಒಂದು ಜನರೇಟರ್ ಅಲ್ಲಿ ಡಯಾಗ್ರಾಮ್ ಹೆಂಗಿರುತ್ತೆ ಅಂದ್ರೆ 2 ಮ್ಯಾಗ್ನೆಟ್ಸ್, ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಫುಲ್ ರಿಂಗ್ ಗೆ ಕನೆಕ್ಟ್ ಆಗುತ್ತೆ. ಓಕೆ, ಆ ಫುಲ್ ರಿಂಗ್ ಮೇಲ್ಗಡೆ ಒಂದು ಬ್ರಷ್, ಈ ಕಡೆ ಈ ಒಂದು ರಿಂಗ್ ಮೇಲೆ ಒಂದು ಬ್ರಷ್ ಇರುತ್ತೆ. ಅಂಡ್ ದೆನ್ ದ ರಿಂಗ್ ವಿಲ್ ಬಿ ಕನೆಕ್ಟೆಡ್ ಟು ದಿ ಗ್ಯಾಲ್ವನೋಮೀಟರ್. ಓಕೆ, ಸೊ ಇವಾಗ ಸರ್ಕ್ಯೂಟ್ ನೋಡಾಯ್ತು ಅಂದ್ರೆ ಡಯಾಗ್ರಾಮ್ ನೋಡಾಯ್ತು. ಇವಾಗ ಎಲೆಕ್ಟ್ರಿಕ್ ಜನರೇಟರ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡಿ ಏನ್ ಮಾಡ್ತೀವಿ ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಕ್ ಆಗುತ್ತಾ? ಸೊ ಆತರ ಕನ್ವರ್ಟ್ ಮಾಡಕ್ ಆಯ್ತು ಅಂದ್ರೆ ಆ ಒಂದು ಡಿವೈಸ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡಕ್ ಆಗುತ್ತೆ ಅಂದ್ರೆ ದೆನ್ ಇಟ್ ಈಸ್ ಅ ಎಲೆಕ್ಟ್ರಿಕ್ ಜನರೇಟರ್. ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಸಿಂಪಲ್ EMI ಅಂತ ಬರೀರಿ. ಓಕೆ, ಸೊ EMI ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಒಂದು ಪಾಯಿಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಸೊ ಆನ್ ವಾಟ್ ಪ್ರಿನ್ಸಿಪಲ್ ಡಸ್ ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್? ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಫೈನ್ ದಿ ಫಾಲೋವಿಂಗ್. ಸೊ ಡಿಫೈನ್ ದಿ ಫಾಲೋವಿಂಗ್. ಸೊ 2 ಟರ್ಮ್ಸ್ ದಟ್ ಈಸ್ ಒಂದು ಬಂದು ಕಪಲ್ ಅಂಡ್ ಇನ್ನೊಂದು ಬಂದು ಆರ್ಮೇಚರ್. ಸೊ ಕಪಲ್ ಅಂದ್ರೆ ಏನು? ಇಟ್ ಈಸ್ ಅ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್. ಈಕ್ವಲ್ ಟು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ. ಸೊ ಒಂದು ಬಾಡಿದಲ್ಲಿ ಹೆಂಗಂದ್ರೆ ಜಸ್ಟ್ ಲೈಕ್ ಹಿಂಗೊಂದು ಆಬ್ಜೆಕ್ಟ್ ಇರುತ್ತೆ, ಈ ಕಡೆಯಿಂದ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ ಮತ್ತೆ ಈ ಕಡೆಯಿಂದ ಇನ್ನೊಂದು ಆಬ್ಜೆಕ್ಟ್ ಹಿಂಗ್ ಮಾಡುತ್ತೆ. ಅಂದ್ರೆ ಎರಡು ಫೋರ್ಸ್ ಆಕ್ಟಿಂಗ್ ಈಕ್ವಲಿ ಅಪಾನ್ ಅ ಆಬ್ಜೆಕ್ಟ್ ಬಟ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಒಂದು ಕೆಳಗೆ ಬರುತ್ತೆ, ಇನ್ನೊಂದು ಮೇಲ್ಗಡೆ ಹೋಗುತ್ತೆ. ಸೊ ಅದನ್ನ ಕಪಲ್ ಅಂತ ಹೇಳ್ತಾರೆ. ಸೊ 2 ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ. And armature, of course, it is a rectangular coil. So armature is a rectangular coil. So the next question yaudandre, what is the function of split rings in electric motor? So split rings ಏನು purpose, ಅದರ ಕೆಲಸ ಏನು? So split ring ಏನು ಮಾಡುತ್ತೆ ಅಂದ್ರೆ it just reverses the direction of the current. Split ring ಅಂದ್ರೆ C shape ಅಲ್ಲಿ ಇರುತ್ತಲ್ವಾ? So C shape ಅಲ್ಲಿ ಇರುತ್ತಲ್ಲ ಅದೇ split rings. ಅದರ ಕೆಲಸ ಏನು ಅಂದ್ರೆ ಕರೆಂಟ್ ಡೈರೆಕ್ಷನ್ ಬಂದು ರಿವರ್ಸ್ ಮಾಡೋದು. ಫಾರ್ ಎವ್ರಿ ಸೈಕಲ್ ಅಂದ್ರೆ ಫಾರ್ ಎವ್ರಿ ಹಾಫ್ ಸೈಕಲ್ ಕರೆಂಟ್ ಡೈರೆಕ್ಷನ್ ಬಂದು ಚೇಂಜ್ ಮಾಡೋದು ಯಾರ ಕೆಲಸ? ಸ್ಪ್ಲಿಟ್ ರಿಂಗ್. ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದು ಕೂಡ ಪಾಸಿಬಲ್ ಕ್ವಶನ್, 1 ಮಾರ್ಕ್ ಪಾಸಿಬಲ್ ಕ್ವಶನ್ ಇದು. ಸೊ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದ ಪ್ರಾಸೆಸ್ ಆಫ್ ಇಂಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಇನ್ನೊಂದು ಕಾಯಿಲ್ ನ ತಗೊಂಡ್ಬಂದು ನಾನು ಏನ್ ಮಾಡ್ತೀನಿ, ಟು ಅಂಡ್ ಫ್ರೋ ಮೂವ್ ಮಾಡ್ತಾ ಇರ್ತೀನಿ. ಅಂದ್ರೆ ರಿಲೇಟಿವ್ ಮೋಷನ್ ಮಾಡ್ತಿರುವಾಗ ಏನಾಗುತ್ತೆ, ಅಲ್ಲಿ ಕರೆಂಟ್ ಬಂದು ಪ್ರೊಡ್ಯೂಸ್ ಆಗುತ್ತಲ್ವಾ, ಅದನ್ನ ಅವ್ರು ಏನಂತ ಹೇಳ್ತಾರೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅಂಡ್ ಕರೆಂಟ್, ವಾಟ್ ಟೈಪ್ ಆಫ್ ಕರೆಂಟ್ ಇಟ್ ಇಸ್ ಪ್ರೊಡ್ಯೂಸಸ್ ಇಸ್ ಇಂಡ್ಯೂಸ್ಡ್ ಕರೆಂಟ್, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ನೌ the next question is Michael Faraday's coil magnet experiment. ಸೊ ಇದು ಕೂಡ ಒಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು. ದಿಸ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಒಂಥರ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದ್ರ ಬೇಸ್ಡ್ ಕ್ವಶನ್ಸ್ ಬರ್ಬೋದು. ಓಕೆ, ಕ್ಯಾನ್ ಬಿ ಆಸ್ಟ್ ಫಾರ್ 2 ಮಾರ್ಕ್ಸ್ ಅಂತ ಹೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು ಇದನ್ನು. ಸೊ ಇದರಲ್ಲಿ ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸಾಲೋನಾಯ್ಡ್ ತಗೋತಾರೆ. ಆ ಸಾಲೋನಾಯ್ಡ್ ಅಲ್ಲಿ ಏನ್ ಮಾಡ್ತಾರೆ, ಆ ಕಾಯಿಲ್ ನ ಬಂದು ಒಂದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿರ್ತಾರೆ.
ಆಮೇಲೆ ಇನ್ನೊಂದು ಕಡೆಯಿಂದ ಮ್ಯಾಗ್ನೆಟ್ ತಗೊಂಡ್ಬರ್ತಾರೆ. ಆ ಮ್ಯಾಗ್ನೆಟ್ ಏನ್ ಮಾಡ್ತಾರೆ, ಸಾಲಿನಾಯ್ಡ್ ಮಧ್ಯದಲ್ಲಿ ಹಿಂಗ್ ಬಿಟ್ಟು ದೇ ಜಸ್ಟ್ ಮೂವ್ ದ ಮ್ಯಾಗ್ನೆಟ್ ಟು ಅಂಡ್ ಫ್ರೋ. ಸೊ ಹಂಗ್ ಮೂವ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಅಲ್ವಾ. ಸೊ ಗ್ಯಾಲ್ವನೋಮೀಟರ್ ಅಲ್ಲಿ ಒಂದು ಡಿಫ್ಲೆಕ್ಷನ್ ಆಗುತ್ತೆ. ಸೊ ಗ್ಯಾಲ್ವನೋಮೀಟರ್ ಪರ್ಪಸ್ ಏನು, ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಆ ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು, ಜಸ್ಟ್ ಲೈಕ್ ಟೆಸ್ಟರ್ ತರ. ಸೊ ಮನೇಲಿ ಯೂಸ್ ಮಾಡಿರ್ತೀರಲ್ವಾ ಟೆಸ್ಟರ್, ಆ ಟೆಸ್ಟರ್ ತರ ಕೆಲಸ ಮಾಡುತ್ತೆ ಯಾವುದು, ಗ್ಯಾಲ್ವನೋಮೀಟರ್. ಸೊ ಕರೆಂಟ್ ಇದೆಯಲ್ಲ ಅಂತ ಚೆಕ್ ಮಾಡೋದು. ಇವಾಗ ಮ್ಯಾಗ್ನೆಟ್ಸ್ ನಾನು ಮೂವ್ ಮಾಡ್ತಾ ಇದ್ರೆ ಟು ಅಂಡ್ ಫ್ರೋ ಮೂವ್ ಮಾಡ್ತಾ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟರ್ ಅಲ್ಲಿ ಬಂದು ಡಿಫ್ಲೆಕ್ಷನ್ ಕಾಣಿಸುತ್ತೆ. ಸೊ ಆ ಡಿಫ್ಲೆಕ್ಷನ್ ಬಂದು ಮೂವ್ಮೆಂಟ್ ಅಲ್ಲಿ ಇರುವಾಗ ಮಾತ್ರ ತೋರಿಸುತ್ತಾ, ಅಥವಾ ಎರಡು ಸ್ಟಾಪ್ ಆದಾಗ ಮಾತ್ರ ತೋರಿಸುತ್ತಾ, ಅಥವಾ ಒಂದು ಮೂವ್ ಮಾಡ್ಬೇಕಾ, ಎರಡು ಮೂವ್ ಮಾಡ್ಬೇಕಾ ಅಂತ ಆ ಒಂದು ಎಕ್ಸ್ಪೆರಿಮೆಂಟ್ ಮೈಕೆಲ್ ಫ್ಯಾರಡೆ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ಆ ಎಕ್ಸ್ಪೆರಿಮೆಂಟ್ ಎಲ್ಲಿ ನಡೀತಿದೆ ಅಂತ ನೋಡೋಣ. ಅರೇಂಜ್ ದ ಅಪಾರಟಸ್ ಆಸ್ ಶೋನ್ ಇನ್ ಫಿಗರ್. Take a bar magnet and push it inside the coil and note down the reading in galvanometer and observe galvanometer. ಅಂದ್ರೆ ಒಂದು ಅಪಾರಟಸ್ ಹಿಂಗ್ ಮೇಲ್ಗಡೆ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದಾರಲ್ವಾ, ಸೊ ಆ ತರ ಅಪಾರಟಸ್ ಅರೇಂಜ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಮ್ಯಾಗ್ನೆಟ್ ಟು ಅಂಡ್ ಫ್ರೋ ಮೂವ್ ಮಾಡ್ತೀರಾ. ಸೊ ಮೂವ್ ಮಾಡಿದಾಗ ಏನಾಗುತ್ತೆ, ಗ್ಯಾಲ್ವನೋಮೀಟರ್ ಅಲ್ಲಿ ಏನೋ ಒಂದು ಡಿಫ್ಲೆಕ್ಷನ್ ತೋರಿಸುತ್ತೆ. ಆ ಡಿಫ್ಲೆಕ್ಷನ್ ನೋಟ್ ಮಾಡ್ಕೋತೀರಾ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಮ್ಯಾಗ್ನೆಟ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಆ ಸಾಲಿನಾಯ್ಡ್ ಇರುತ್ತಲ್ವಾ ಅದನ್ನ ಮೂವ್ ಮಾಡ್ತೀರಾ. ಸೊ ಅದನ್ನ ಮೂವ್ ಮಾಡುವಾಗ್ಲೂ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟರ್ ಬಂದು ಏನೋ ಒಂದು ಡಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಎರಡನ್ನು ಮೂವ್ ಮಾಡ್ತೀನಿ, ಯಾವುದು ಸಾಲಿನಾಯ್ಡ್ ಮತ್ತೆ ಮ್ಯಾಗ್ನೆಟ್ ಎರಡನ್ನು ಮೂವ್ ಮಾಡಿದಾಗ ಏನಾಗುತ್ತೆ, ಅವಾಗ ಕೂಡ ಗ್ಯಾಲ್ವನೋಮೀಟರ್ ಬಂದು ಡಿಫ್ಲೆಕ್ಷನ್ ಆಗ್ತಾ ಇತ್ತು. ಇವಾಗ ನಾನು ಏನ್ ಮಾಡ್ತೀನಿ, ಎರಡನ್ನು ಮೂವ್ ಮಾಡಿದ್ರೆ ಹಂಗೆ ಇಟ್ಕೋತೀನಿ. ಐ ವಿಲ್ ನಾಟ್ ಮೂವ್ ಸಾಲಿನಾಯ್ಡ್ ಅಂಡ್ ಐ ವಿಲ್ ನಾಟ್ ಮೂವ್ ಮ್ಯಾಗ್ನೆಟ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ, ಯಾವ್ದ್ರಲ್ಲಿ, ಗ್ಯಾಲ್ವನೋಮೀಟರ್ ಅಲ್ಲಿ. ಸೊ ಅದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಇಲ್ಲಿ ಬರ್ದಿದ್ದಾರೆ. ಸೊ ಅವಾಗ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಏನಾಗಿದೆ ಅಂತ ನೋಡೋಣ. ವೆನ್ ಮ್ಯಾಗ್ನೆಟ್ ಇಸ್ ಪುಶ್ಡ್ ಇನ್ಸೈಡ್ ಇಂಟು ದಿ ಕಾಯಿಲ್, ಜಿ ಶೋಸ್ ಡಿಫ್ಲೆಕ್ಷನ್, ಅಂದ್ರೆ ಗ್ಯಾಲ್ವನೋಮೀಟರ್ ಬಂದು ಡಿಫ್ಲೆಕ್ಷನ್ ತೋರಿಸುತ್ತೆ. ಅವಾಗ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ, EMF ಮತ್ತೆ EC, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್ ಒಂದು ಪ್ರೊಡ್ಯೂಸ್ ಆಗಿದೆ. ಇವಾಗ ಅದೇ ತರ ಮ್ಯಾಗ್ನೆಟ್ ನ ಆಚೆ ತಗೊಳ್ಳುವಾಗ, ಅಂದ್ರೆ ಮ್ಯಾಗ್ನೆಟ್ ಇವಾಗ ಪುಷ್ ಮಾಡಿದೀನಲ್ಲ, ಇವಾಗ ಆಚೆ ತಗೊಳ್ಳುವಾಗ ಏನಾಗುತ್ತೆ, ಅವಾಗ ಕೂಡ ಏನಾಗ್ತಿದೆ, ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ತೋರಿಸಿದೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಯಾವುದು, ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್. ಇವಾಗ ಯಾವಾಗ್ಲೂ ಏನಾಗ್ತಿದೆ, EMF ಪ್ರೊಡ್ಯೂಸ್ ಆಗಿದೆ. ಇವಾಗ ನಾನು ಏನ್ ಮಾಡ್ತೀನಿ, ಎರಡನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟಾಗ ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ. ಅಂಡ್ ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ, ನೋ EMF ಇಸ್ ಪ್ರೊಡ್ಯೂಸ್ಡ್ ದೇರ್. ಇವಾಗ ಏನ್ ಮಾಡ್ತೀನಿ, ಇನ್ನೊಂದು ಕೇಸ್ ತಗೋತೀನಿ. ಇವಾಗ ನಂಬರ್ ಆಫ್ ಟರ್ನ್ಸ್, ಇವಾಗ ಸಾಲಿನಾಯ್ಡ್ ಡಯಾಗ್ರಾಮ್ ನೀವು ಅಲ್ಲಿ ನೋಡಿರ್ಬೋದು. ಆ ಡಯಾಗ್ರಾಮ್ ಏನು ತುಂಬಾ ಕಾಯಿಲ್ಸ್, ಅಂದ್ರೆ ಕಾಯಿಲ್ ಟರ್ನಿಂಗ್ಸ್ ಒಂದು ಜಾಸ್ತಿ ಇರುತ್ತಲ್ವಾ. ಇವಾಗ ಟರ್ನಿಂಗ್ಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗಿ ತೋರಿಸ್ತಿತ್ತು, ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗ್ತಿತ್ತು. ಇವಾಗ ಅದೇ ತರ ಆ ಟರ್ನಿಂಗ್ಸ್ ನ ಕಡಿಮೆ ಮಾಡಿದಾಗ ಏನಾಯ್ತು ಅಂದ್ರೆ ಈ ಕಡೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಕೂಡ ಕಡಿಮೆ ಆಗ್ತದೆ, ಅಂದ್ರೆ ಲೆಸ್ ಡಿಫ್ಲೆಕ್ಷನ್ ತೋರಿಸ್ತಿತ್ತು. ಅಂಡ್ ಫೈನಲಿ ಎರಡನ್ನು ನಾನು ಕಂಟಿನ್ಯೂಸ್ ಮೂವ್ಮೆಂಟ್ ಅಲ್ಲಿ ಇಟ್ಟಾಗ ಡಿಫ್ಲೆಕ್ಷನ್ ತೋರಿಸ್ತಿತ್ತು, ಅಂಡ್ ಇಟ್ ಈಸ್ ವಾಟ್, ಇಟ್ ಈಸ್ ಮೋರ್, ಜಾಸ್ತಿ ಡಿಫ್ಲೆಕ್ಷನ್ ಆಗ್ತಿತ್ತು. ಅಂಡ್ EMF is what, EMF is produced. Okay, so this is about the Michael Faraday's experiment. So next question ಬಂದು differentiate between AC and DC, ಅಂದ್ರೆ alternate current ಮತ್ತೆ direct current. ಸೊ alternate current ಫಸ್ಟ್ ಅದ್ರ ಫುಲ್ ಫಾರ್ಮ್ ಬರ್ದ್ಬಿಡಿ. AC ಅಂದ್ರೆ alternate current and DC ಅಂದ್ರೆ direct current. ಸೊ ಇವಾಗ alternate current ಏನು ಅಂದ್ರೆ the current which changes its direction for every half of the cycle. ಸೊ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ, ಜಸ್ಟ್ ಲೈಕ್ ಅಲ್ಲಿ ಕೆಳಗಡೆ ಆ ಒಂದು ಗ್ರಾಫ್ ಕೊಟ್ಟಿದಾರಲ್ವಾ, ಅಂದ್ರೆ ವೇವ್ ಫಾರ್ಮ್ ಅಲ್ಲಿ ಕೊಟ್ಟಿದಾರಲ್ವಾ. ಸೊ ಅಂದ್ರೆ ಏನಾಗುತ್ತೆ ಇಲ್ಲಿ ಫಸ್ಟ್ ಒಂದು ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿರುತ್ತೆ, ಅಂದ್ರೆ ಫಸ್ಟ್ ಹಾಫ್ ಸೈಕಲ್. ತಿರ್ಗಾ ಇನ್ನೊಂದು ಹಾಫ್ ಸೈಕಲ್ ಅಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೆ, ಅದೇ ತರ ಈಕ್ವಲ್ ಆಗಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೆ. ತಿರ್ಗಾ ಇನ್ನೊಂದು ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಮೇಲ್ಗಡೆ, ಅಂಡ್ ಇನ್ನೊಂದು ಹಾಫ್ ಸೈಕಲ್ ಅಲ್ಲಿ ಕೆಳಗೆ. ಸೊ ಒಂದ್ ಕಡೆ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಹೋಗೋದ್ರಿಂದ, ಅಂದ್ರೆ ಡೈರೆಕ್ಷನ್ ಆಫ್ ದಿ ಕರೆಂಟ್ ಬಂದು ಚೇಂಜ್ ಆಗ್ತಾ ಇರೋದ್ರಿಂದ ಇದನ್ನ ಆಲ್ಟರ್ನೇಟ್ ಕರೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಕರೆಂಟ್ ಅಂದ್ರೆ ಟೋಟಲಿ ಆಪೋಸಿಟ್, ಡೈರೆಕ್ಷನ್ ಚೇಂಜ್ ಆಗಲ್ಲ ಅಷ್ಟೇ. ಸೊ ವಿಚ್ ಡಸ್ ನಾಟ್ ಚೇಂಜ್ ದ ಡೈರೆಕ್ಷನ್ ಫಾರ್ ಎವ್ರಿ ಹಾಫ್ ಆಫ್ ದಿ ಸೈಕಲ್, ಅಂದ್ರೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಲ್ಲ, ಸೊ ಒಂದೇ ಕಡೆ ಹೋಗ್ತಾ ಇರುತ್ತೆ. ಸೊ ಒಂದೇ ಕಡೆ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಡೈರೆಕ್ಟ್ ಕರೆಂಟ್. ಸೊ ಆಲ್ಟರ್ನೇಟ್ ಕರೆಂಟ್ ಅಂದ್ರೆ
ಪ್ರತಿಯೊಂದು ಹಾಫ್ ಸೈಕಲ್ಗೂ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಡೈರೆಕ್ಟ್ ಕರೆಂಟ್ಗೆ ಏನಾಗುತ್ತೆ, ಡೈರೆಕ್ಷನ್ ಬಂದು ಚೇಂಜ್ ಆಗಲ್ಲ, ಇಟ್ ವಿಲ್ ಬಿ ಇನ್ ದ ಸೇಮ್ ಸೈಡ್. ಸೊ ಇವಾಗ ನೆಕ್ಸ್ಟ್ ಬಂದು ಡೊಮೆಸ್ಟಿಕ್ ಸರ್ಕ್ಯೂಟ್. ಡೊಮೆಸ್ಟಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ಆಕ್ಚುಲಿ ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಏನೇನು ಕೇಳ್ಬೋದು ಅಂದ್ರೆ, ಸೊ ಅರ್ಥಿಂಗ್ ವೈರ್, ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್. ಸೊ ಒಂದು ಸಿಸ್ಟಮ್ಯಾಟಿಕ್ ಅಂದ್ರೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂದ್ರೆ ಒಂದು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂದ್ರೆ ನಿಮ್ಮ ಮನೆಗಳಲ್ಲಿ ಸರ್ಕ್ಯೂಟ್ ಬಂದು ಯಾವ ತರ ಇರುತ್ತೆ ಅಂತ ಒಂದು ಸಿಂಪಲ್ ಆಗಿ ಒಂದು ಕೊಟ್ಟಿದ್ದಾರೆ. ಓಕೆನಾ. ಸೊ ಅರ್ತ್ ವೈರ್ ಗ್ರೀನ್ ಕಲರ್ ಅಲ್ಲಿ, ಅಂಡ್ ಲೈನ್ ವೈರ್ ಅಥವಾ ಲೈವ್ ವೈರ್ ಬಂದು ರೆಡ್ ಕಲರ್ ಅಲ್ಲಿ ಇರುತ್ತೆ, ಅಂಡ್ ನ್ಯೂಟ್ರಲ್ ವೈರ್ ಬಂದು ಬ್ಲಾಕ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ಇಲ್ಲಿ. ಸೊ ಎಲೆಕ್ಟ್ರಿಕ್ ಬೋರ್ಡ್ಸ್, ಫ್ಯೂಸ್, ಎಲೆಕ್ಟ್ರಿಕ್ ಮೀಟರ್, distribution box containing main switch and fuse for each circuit. ಮತ್ತೆ ಇಲ್ಲಿ ಇದೆಲ್ಲ ಅಂದ್ರೆ ಇದೆಲ್ಲ ಬಂದು ಸರ್ಕ್ಯೂಟ್ ತರ ಇದೆ. ಓಕೆ, ಸೊ ಇದ್ರ ಬೇಸ್ಡ್ ಕ್ವಶನ್ ಕೇಳಬಹುದು. ಸೊ ನೆಕ್ಸ್ಟ್, ವಾಟ್ ಈಸ್ ಅರ್ಥಿಂಗ್? ಎಕ್ಸ್ಪ್ಲೈನ್ ವೈ ಇಟ್ ಈಸ್ ರಿಕ್ವೈರ್ಡ್. ಸೊ ಅರ್ಥಿಂಗ್ ಅಂದ್ರೆ ಏನು? ಸೊ ಅರ್ಥಿಂಗ್ is the process of connecting the exposed metal parts of an electric circuit to the ground. ಸೊ ಅಂದ್ರೆ ಒಂದು ಅರ್ಥಿಂಗ್ ಏನು ಅಂದ್ರೆ, ಜಸ್ಟ್ ಲೈಕ್ ಒಂದು ಕರೆಂಟ್ ಎಕ್ಸೆಸ್ ಆಗಿ ಏನಾದ್ರು ಫ್ಲೋ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ, ಇಟ್ ವಿಲ್ ಜಸ್ಟ್ ಲೆಟ್ ಇಟ್ ಟು ದಿ ಗ್ರೌಂಡ್, ಅಂದ್ರೆ ಭೂಮಿಗೆ ಕೊಟ್ಬಿಡ್ತೀವಿ. ಸೊ ದಟ್ ಈಸ್ ವಾಟ್ ಅರ್ಥಿಂಗ್ ಅಂದ್ರೆ ಎಕ್ಸೆಸ್ ಕರೆಂಟ್ ಏನಿದೆಯೋ ಅದನ್ನ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ, ವಿಲ್ ಜಸ್ಟ್ ಗಿವ್ ಇಟ್ ಟು ದಿ ಗ್ರೌಂಡ್. ಸೊ ಅದನ್ನೇ ಅರ್ಥಿಂಗ್. ಸೊ ಅರ್ಥಿಂಗ್ ಇಸ್ ದಿ ಪ್ರಾಸೆಸ್ ಆಫ್ ಕನೆಕ್ಟಿಂಗ್ ದಿ exposed metal parts of an electric circuit to the ground. Okay, ಅಂದ್ರೆ ಕರೆಂಟ್ ಕ್ಯಾರಿ ಆಗೋ ಒಂದು ಕಂಡಕ್ಟರ್. ಓಕೆನಾ. ಸೊ ನೆಕ್ಸ್ಟ್, it provides low resistance to the leakage, keep the potential of metallic body of an electrical device to that of ground, that is at zero potential, and it is a safety device. Okay, so it is a safety device. So next, define the following, that is overloading and short circuit. Overloading ಅಂದ್ರೆ ಏನು, short circuit ಅಂದ್ರೆ ಏನು? ಸೊ ಇದು ಕೂಡ ಪಾಸಿಬಲ್ ಕ್ವಶನ್ ಕೇಳಬಹುದು. ಸೊ overloading ಅಂದ್ರೆ connecting too many appliances to a single supply. Okay, so connecting too many devices to a single supply ಅಂದ್ರೆ ಸಪ್ಲೈ ಇಷ್ಟೇ ಇರುತ್ತೆ, ಬಟ್ ಡಿವೈಸಸ್ ಬಂದು ಜಾಸ್ತಿ ಕನೆಕ್ಟ್ ಮಾಡಿರ್ತಾರಲ್ವಾ, ಸೊ ಅದನ್ನೇ ವಾಟ್ ದೇ ಕಾಲ್ ಇಟ್ ಆಸ್ ಓವರ್ ಲೋಡಿಂಗ್. ಅಂಡ್ ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಬಂದು ಏನಂದ್ರೆ, ಇಟ್ಸ್ ಸಿಂಪಲ್, ಒಂದು ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಟಚ್ ಆದ್ರೆ ಇಟ್ ಈಸ್ ಎನ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಸೊ ವೆನ್ ಲೈವ್ ವೈರ್ ಟಚಸ್ ಅ ನ್ಯೂಟ್ರಲ್ ವೈರ್ ಆರ್ ವೆನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್, ದೆನ್ ಇಟ್ ಇಸ್ ಶಾರ್ಟ್ ಸರ್ಕ್ಯೂಟ್. ಅಂದ್ರೆ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಇದೆರಡು ಕನೆಕ್ಟೆಡ್ ಅಂದ್ರೆ ಟಚ್ ಆದ್ರೆ, ಸೊ ಟಚ್ ಆದ್ರೆ ಏನಾಗುತ್ತೆ ಅಂದ್ರೆ ಇಟ್ ಪ್ರೊಡ್ಯೂಸಸ್ ಅ ಶಾರ್ಟ್ ಸರ್ಕ್ಯೂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಮೆನ್ಷನ್ ದ ರೀಸನ್ ಫಾರ್ ಶಾರ್ಟ್ ಸರ್ಕ್ಯೂಟ್ ಅಂಡ್ ಓವರ್ ಲೋಡಿಂಗ್. ಸೊ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ? ಅಫ್ಕೋರ್ಸ್ ವಿ ಆರ್ ಜಸ್ಟ್ ಸೀನ್ ಇನ್ ದ ಪ್ರಿವಿಯಸ್ ಥಿಂಗ್, ವೆನ್ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಬಂದು ಟಚ್ ಆದ್ರೆ ಇಟ್ ಕ್ರಿಯೇಟ್ಸ್ ಅ ಶಾರ್ಟ್ ಸರ್ಕ್ಯೂಟ್, ಅಥವಾ ವೆನ್ ಎವರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟರ್, ಅಂದ್ರೆ ವೆಟ್ ಹ್ಯಾಂಡ್ಸ್ ಇಂದ ಅಥವಾ ವೆಟ್ ಇದರಿಂದ ನಾವು ಕರೆಂಟ್ ಟಚ್ ಮಾಡಿದ್ರು ಕೂಡ ಇಟ್ ಮೇ ಕ್ರಿಯೇಟ್ ಅ ಶಾರ್ಟ್ ಸರ್ಕ್ಯೂಟ್ ಅಂತ. ಓಕೆ, ಅಂಡ್ ಓವರ್ಲೋಡಿಂಗ್ ಯಾವಾಗ ಆಗುತ್ತೆ ಅಂದ್ರೆ, ಡ್ಯೂ ಟು ಸಡನ್ ಇನ್ಕ್ರೀಸ್ ಇನ್ ದಿ ಹೈ ವೋಲ್ಟೇಜ್ ಕನೆಕ್ಟಿಂಗ್ ಟೂ ಮೆನಿ ಡಿವೈಸಸ್, ಅಥವಾ ಡ್ಯೂ ಟು ದಿ ಫಾಲ್ಟ್ ಇನ್ ಅಪ್ಲೈನ್ಸಸ್, ಅಂದ್ರೆ ಏನೋ ಒಂದು ಡಿವೈಸ್ ಫಾಲ್ಟ್ ಇದ್ರೂ ಕೂಡ ಓವರ್ಲೋಡಿಂಗ್ ಆಗುತ್ತೆ, ಅಥವಾ ಲಿಮಿಟೆಡ್ ಸಪ್ಲೈಗೆ ಜಾಸ್ತಿ ಡಿವೈಸಸ್ ನ ಕನೆಕ್ಟ್ ಮಾಡಿದ್ರು ಓವರ್ಲೋಡಿಂಗ್ ಆಗ್ಬಹುದು ಅಂತ. ಸೊ ನೆಕ್ಸ್ಟ್, ವಾಟ್ ಈಸ್ ಸಾಲನಾಯ್ಡ್? ಹೌ ಕ್ಯಾನ್ ಯು ಡಿಟರ್ಮಿನ್ ದಿ ಪೊಲಾರಿಟಿ ಆಫ್ ಅ ಸಾಲನಾಯ್ಡ್? ಸೊ ಪೊಲಾರಿಟಿ ಆಫ್ ಅ ಸಾಲನಾಯ್ಡ್, ಸೊ ಡೆಫಿನಿಷನ್ ಬಂದು, ಅ ಸರ್ಕ್ಯುಲರ್ current carrying conductor or well wounded on a insulating cylindrical body. ಸೊ ಸಾಲಿನಾಯ್ಡ್ ಅಂದ್ರೆ ಅಫ್ಕೋರ್ಸ್ ಆ ಡಯಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಒಂದು ಸಿಲಿಂಡ್ರಿಕಲ್ ಬಾಡಿ ಮೇಲ್ಗಡೆ ಏನ್ ಮಾಡ್ತೀವಿ ನಾವು, ಆ ಕಾಯಿಲ್ ನ ಬಂದು ಅಂದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಬಂದು ವಿಲ್ ಜಸ್ಟ್ ಓನ್ ಇಟ್. ಸೊ ಓನ್ ಇಟ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಆ ಒಂದು ಇದನ್ನ ಬಂದು ಅವ್ರು ಏನಂತ ಕರೀತಾರೆ, ಸಾಲಿನಾಯ್ಡ್ ಅಂತ ಕರೀತಾರೆ. ಅಂಡ್ ಹೌ ಕ್ಯಾನ್ ಯು ಚೆಕ್ ದಿ ಪೊಲಾರಿಟಿ? ಸೊ ಪೊಲಾರಿಟಿ ಅಂದ್ರೆ ಅದು ಯಾವ ಪೋಲ್ ಎಲ್ಲಿದೆ ಅಂತ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಬೈ ಯೂಸಿಂಗ್
a bar magnet, or by right hand thumb rule, or by clock face rule. Okay, so bar magnet, right hand thumb rule and clock face rule. So ಈ ಮೂರು ರೂಲ್ ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಪೊಲಾರಿಟಿನ ಕಂಡುಹಿಡಿತೀವಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಸಾಲನಾಯ್ಡ್ ಅಂಡ್ ಬಾರ್ ಮ್ಯಾಗ್ನೆಟ್. ಸೊ ಸಾಲನಾಯ್ಡ್ಗೂ ಮತ್ತೆ ಬಾರ್ ಮ್ಯಾಗ್ನೆಟ್ ಇರೋ ವ್ಯತ್ಯಾಸ, ಅಥವಾ ದ ಸೇಮ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಡಿಫರೆಂಟ್ ವೇ ಆಲ್ಸೋ, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂಡ್ permanent magnet. So for both the question the answer is same. So first solenoid. So solenoid, it is a temporary, okay, so solenoid is a temporary magnet, and other the strength ಏನಾಗುತ್ತೆ, strength ಬಂದು ನಾನು ಚೇಂಜ್ ಮಾಡಬಹುದು, because it is a temporary magnet. ಸೊ ಸಾಲಿನಾಯ್ಡ್ ಇಟ್ ಈಸ್ ಅ ಟೆಂಪ್ರವರಿ ಮ್ಯಾಗ್ನೆಟ್. ಇನ್ಫ್ಯಾಕ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್ ಇದೆಯಲ್ವಾ, ಅದು ಕೂಡ ಒಂದು ರೀತಿಯಲ್ಲಿ ಟೆಂಪ್ರವರಿ ಮ್ಯಾಗ್ನೆಟ್. ಓಕೆ, ಅಂಡ್ ಬಾರ್ ಮ್ಯಾಗ್ನೆಟ್ ಇಟ್ ಈಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಇವಾಗ ಸಾಲಿನಾಯ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಸ್ಟ್ರೆಂತ್ ಕ್ಯಾನ್ ಬಿ ಚೇಂಜ್ಡ್. ಸೊ ಅದು ಸ್ಟ್ರೆಂತ್ ಹೆಂಗ್ ಚೇಂಜ್ ಮಾಡಬಹುದು ಅಂದ್ರೆ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಅಲ್ವಾ. ಸೊ ಸಾಲಿನಾಯ್ಡ್ ಅಲ್ಲಿ ಹೆಂಗಿರುತ್ತೆ ಸ್ಟ್ರಕ್ಚರು, ಇಟ್ ಈಸ್ ಅಂದ್ರೆ ಆ ಸಿಲಿಂಡ್ರಿಕಲ್ ಬಾಡಿ ಮೇಲೆ ನಾವೇನ್ ಮಾಡ್ತೀವಿ, ಕಾಯಿಲ್ ನ ಅಂದ್ರೆ ಕರೆಂಟ್ ಕ್ಯಾರಿಯರ್ ಊನ್ ಮಾಡ್ತೀವಲ್ಲ, ಇಫ್ ದ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಆದ್ರೆ ಬಾರ್ ಮ್ಯಾಗ್ನೆಟಿಕ್ ಏನು, ಇಟ್ಸ್ ಸ್ಟ್ರೆಂತ್ ಇಸ್ ಫಿಕ್ಸ್ಡ್, ಅಂದ್ರೆ ಸ್ಟ್ರೆಂತ್ ಬಂದು ಚೇಂಜ್ ಮಾಡಕ್ ಆಗಲ್ಲ. ಅಂಡ್ ನೆಕ್ಸ್ಟ್ ಇದ್ರ ಪೊಲಾರಿಟಿ. ಸೊ ಪೊಲಾರಿಟಿ ಕ್ಯಾನ್ ಬಿ ಚೇಂಜ್ಡ್, ಅಂದ್ರೆ ಪೊಲಾರಿಟಿ ಕ್ಯಾನ್ ಬಿ ಚೇಂಜ್ಡ್ ಅಂದ್ರೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ನ ಚೇಂಜ್ ಮಾಡಬಹುದು ಅಂತ. ಹೆಂಗೆ ಚೇಂಜ್ ಮಾಡೋದು ಅಂದ್ರೆ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಸೊ ಯೂಶಲಾಗಿ ಕರೆಂಟ್ ಬಂದು ಪಾಸಿಟಿವ್ ಇಂದ ನೆಗೆಟಿವ್ ಗೆ ಹೋಗುತ್ತಲ್ವಾ, ಇವಾಗ ಡೈರೆಕ್ಷನ್ ನಾನು ಚೇಂಜ್ ಮಾಡಕ್ ನೋಡಿದ್ರೆ ಅಥವಾ ಕನೆಕ್ಷನ್ ಏನಾದ್ರೂ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪೊಲಾರಿಟಿ ಕೂಡ ಚೇಂಜ್ ಆಗುತ್ತೆ. ಆದ್ರೆ ಬಾರ್ ಮ್ಯಾಗ್ನೆಟಿಕ್ ಏನು, ಇಟ್ ಈಸ್ ನಾಟ್, ಇಟ್ ಕೆನಾಟ್ ಬಿ ಚೇಂಜ್ಡ್, ಅಂದ್ರೆ ಪೊಲಾರಿಟಿ ಬಂದು ಫಿಕ್ಸ್ ಆಗಿದೆ ಅಂತ. ಸೊ ಪೊಲಾರಿಟಿ ಬಂದು ಫಿಕ್ಸ್ ಆಗಿದೆ ಅಂತ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಂದ್ರೆ ಒಂದು ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ತೀವಲ್ವಾ, ಅದನ್ನೇ ಅವರು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಸೊ ಲಿಸ್ಟ್ ದಿ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ವೇರ್ ಆಲ್ ವಿ ಕ್ಯಾನ್ ಯೂಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂದ್ರೆ it is used to lift heavy objects, it is used in loudspeakers, used in microphones, they are used to remove bullets from the body, they are used in many electronic appliances. So electromagnets ಬಂದು ಇಲ್ಲಿ ಹೆವಿ ಆಬ್ಜೆಕ್ಟ್ಸ್ ನ ಲಿಫ್ಟ್ ಮಾಡಕ್ಕೆ. ಹೆವಿ ಆಬ್ಜೆಕ್ಟ್ಸ್ ಅಂದ್ರೆ ಇವಾಗ ಈ ಕಾರು ಅಥವಾ ಟ್ರಕ್ ಏನಾದ್ರು ಒಂದು ಲಿಫ್ಟ್ ಮಾಡ್ಬೇಕಂದ್ರೂ ಏನ್ ಮಾಡ್ತಾರೆ, ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ನ ಯೂಸ್ ಮಾಡ್ತಾರೆ. ಅಂಡ್ ಇನ್ ದಿ ಲೌಡ್ ಸ್ಪೀಕರ್ಸ್ ಅಂಡ್ ಸೇಮ್ ವೇ ಮೈಕ್ರೋಫೋನ್ಸ್ ಅಂದ್ರೆ ಹೆಡ್ಫೋನ್ಸ್ ಯೂಸ್ ಮಾಡಿದ್ರಲ್ಲ, ಸೊ ಅದ್ರಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇದಿರುತ್ತಲ್ವಾ, ಅದ್ರಲ್ಲಿ ಕೂಡ ದೇ ಯೂಸ್ ಇಸ್ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್. ಅಂಡ್ ಆಲ್ಸೋ ಇನ್ ರಿಮೂವಿಂಗ್ ದ ಬುಲೆಟ್ಸ್ ಫ್ರಮ್ ದಿ ಬಾಡಿ ಆಸ್ ವೆಲ್ ಆಸ್ ಇನ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್, ದಟ್ ಈಸ್ ಪಾಸಿಬಲ್ ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸಿಬಲ್ ಕ್ವಶನ್ಸ್, ಅದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದೀರಾ. ಸೊ ಇನ್ನೊಂದು ವಿಡಿಯೋದಲ್ಲಿ ವಿಲ್ ಜಸ್ಟ್ ಸಿ ಅನದರ್ ಚಾಪ್ಟರ್. ಸೊ ವಿಲ್ ಸಿ ಯು ಸೂನ್. ಥ್ಯಾಂಕ್ ಯು ಸೋ ಮಚ್.